ಗಣ್ಯರೇ, ಮಾನ್ಯರೇ, ಗೌರವಾನ್ವಿತ ತಾಯಂದಿರೇ, ಕಳೆದ ಉಪನ್ಯಾಸದಲ್ಲಿ ವಿವೇಕಾನಂದರ ಮೊದಲ ಉಪನ್ಯಾಸ, ನಂತರದ ಕೆಲವು ಉಪನ್ಯಾಸಗಳು ಇವೆಲ್ಲ ಯಾವ ವಿಚಾರವನ್ನು ಎತ್ತಿ ಹಿಡಿದವು ಎನ್ನುವುದನ್ನು ನೋಡಿದವು. ಹಿಂದೂ ಧರ್ಮ ಅನ್ನೋದರ ಮೇಲೆ ಅವರು ಮಾತಾಡಲಿಲ್ಲ, ಬರ್ಕೊಂಡಿದ್ದನ್ನು ಓದಿದರು. ಪೇಪರ್ ಪ್ರೆಸೆಂಟೇಷನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ವಿಚಾರಗಳ ಬಗ್ಗೆ ವಿಷಯ ಮಂಡನೆ ಮಾಡುವಾಗ ಬಹಳಷ್ಟು ಜನ ಹಾಗೆ ಮಾತಾಡಲ್ಲ. ಹಾಗೆ ಮಾತಾಡೋದು ಬೇರೆ. ವಿಷಯ ಮಂಡನೆಗೆ ಬರ್ಕೊಂಡು ಬಂದು ಅದನ್ನ ಓದ್ತಾರೆ. ಒಂದೊಂದು ಪದ ಅಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಆದ್ದರಿಂದ ದೊಡ್ಡ ದೊಡ್ಡ ಉನ್ನತ ಮಟ್ಟದ ರಾಜಕೀಯ ಸಭೆ ಸಮಾರಂಭಗಳಲ್ಲಿ, ಬೇರೆ ಬೇರೆ ಸಮ್ಮೇಳನಗಳಲ್ಲಿ ವಿಚಾರ ಮಂಡನೆ ಮಾಡುವ ಕಾಲದಲ್ಲಿ ಇದೊಂದು ಪದ್ಧತಿ. ಇಲ್ಲಿ ಮುಖ್ಯವಾಗಿ ವಿವೇಕಾನಂದರು ಹಿಂದೂ ಧರ್ಮ ಅಂತನ್ನೋದ್ರ ವಿಷಯದಲ್ಲಿ ಯಾವ ವಿಷಯಗಳನ್ನು ಮಂಡಿಸಿದ್ದಾರೋ ಅದೇ ನಿಜವಾದ ಹಿಂದೂ ಧರ್ಮ. ಇವತ್ತು ಯಾರು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದಲ್ಲಿ ಹೀಗಿದೆ, ಹಿಂದೂ ಧರ್ಮದಲ್ಲಿ ಹಾಗಿದೆ ಅಂತ ಯಾವ ವಿಚಾರದ ಬಗ್ಗೆ ಆಕ್ಷೇಪಣೆ ತೆಗಿತಾ ಇದ್ದಾರೆ, ಇದು ಯಾವುದು ಹಿಂದೂ ಧರ್ಮದಲ್ಲಿ ಇಲ್ಲ ಅನ್ನುವಂಥದ್ದು ನಮ್ಗೆ ಖಾತ್ರಿ ಆಗಬೇಕು ಅಂದ್ರೆ ವಿವೇಕಾನಂದರು ಹಿಂದೂ ಧರ್ಮದ ಬಗ್ಗೆ ಏನೇನು ವಿಚಾರಗಳನ್ನು ಹೇಳಿದರು. ಅವ್ರು ಹೇಳ್ತಾ ಇರೋದು ಹಿಂದೂ ಧರ್ಮದ ಬಗ್ಗೆ. ಅಂತಾರಾಷ್ಟ್ರೀಯ ಸಮ್ಮೇಳನ, ಚರಿತ್ರಾರ್ಹವಾದ ಸಮ್ಮೇಳನ, ಇತಿಹಾಸದಲ್ಲಿ ಆ ಮಟ್ಟದ ಅಂತರ್ಧರ್ಮೀಯ ಸಮ್ಮೇಳನ, ಬೇರೆ ಬೇರೆ ಧರ್ಮಗಳವರೆಲ್ಲ ಒಟ್ಟಿಗೆ ಒಂದ್ ಕಡೆ ಸೇರಿ ನನ್ನ ಧರ್ಮ ಏನು ಹೇಳುತ್ತೆ ಅನ್ನೋದನ್ನು ಕುರಿತು ಆ ಧರ್ಮಕ್ಕೆ ಸಂಬಂಧಪಟ್ಟಂತ ಎಲ್ಲ ಅನುಯಾಯಿಗಳಿಂದ ಇವರು ಕಳಿಸಲ್ಪಟ್ಟು ಅವರ ಪ್ರತಿನಿಧಿಯಾಗಿ ಇವರು ಬಂದು ನನ್ನ ಧರ್ಮ ಇದು ಅಂತೇಳಿ ಹೇಳ್ತಾರೋ ಆವಾಗ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ. ತಮ್ಮ ಧರ್ಮದ ಎಲ್ಲ ಪ್ರಧಾನ ಲಕ್ಷಣಗಳನ್ನು, ಮುಖ್ಯವಾದಂತ ಎಲ್ಲಾ ಲಕ್ಷಣಗಳನ್ನು, ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರವೇ ಬಹುಶಃ ವಿವೇಕಾನಂದರು ಅಲ್ಲಿ ಮಾತಾಡಲಿಲ್ಲ, ಬರಕೊಂಡು ಬಂದು ವಿಚಾರಗಳನ್ನು ಮಂಡನೆ ಮಾಡಿದರು. ಒಂದು ವಿಚಾರವನ್ನು ಮರೆಯಬಾರದು, ಪ್ರತಿಯೊಂದನ್ನು ಎಷ್ಟು ಹೇಳಬೇಕು ಅಷ್ಟು ಹೇಳಲೇಬೇಕು. ಆ ವಿಚಾರ ಮಂಡನೆಯಲ್ಲಿ ಇವತ್ತು ನಾವು ಆಕ್ಷೇಪಣೆಗೆ ಯಾವ್ದಾವುದನ್ನು ಒಳಪಡಿಸ್ತೀವಿ ಒಂದು ಇಲ್ಲ. ಅಲ್ಲಿ ಯಾವ್ಯಾವ ವಿಚಾರ ಬಂತು? ಮೊದಲನೇದಾಗಿ ಮನುಷ್ಯನ ಅಂತರ್ಗತವಾಗಿರ್ತಕ್ಕಂಥ ದೈವಿಕತೆ. ಪ್ರತಿಯೊಬ್ಬ ಮನುಷ್ಯನು ಸ್ವಭಾವತಃ ಹುಟ್ಟ ದೈವಿ ಪುರುಷ, ದೈವಾಂಶ ಸಂಭೂತ. ಇದು ಮೊದಲನೇ ಪಾಯಿಂಟ್. ನಾವೆಲ್ಲ ತಿಳ್ಕೊಳ್ಬೇಕಾದ ಹಾಗೆ ಯಾರಾದ್ರೂ ಹಿಂದೂ ಧರ್ಮದ ಬಗ್ಗೆ ಏನಾದ್ರೂ ಆಕ್ಷೇಪಣೆ ತೆಗೆದ್ರೆ ವಿವೇಕಾನಂದರು ಇದನ್ನು ಹೇಳಿಲ್ವಲ್ಲ, ಹೀಗೆ ನಾವು ಯೋಚನೆ ಮಾಡ್ಬೇಕಾಗಿರೋದು. ಮತ್ತು ಅವ್ರು ಹೇಳ್ಬೇಕು ಅದು ಹಿಂದೂ ಧರ್ಮ ಅಲ್ಲ, ನೀನು ಹೇಳ್ತಾ ಇರೋದು ಹಿಂದೂ ಧರ್ಮ ಅಲ್ಲ. ವಿವೇಕಾನಂದರು ಈ ವಿಚಾರ ಮಂಡನೆ ಮಾಡಿಲ್ಲ. ಏನೇನು ಮಂಡನೆ ಮಾಡಿದ್ದಾರೆ ಅದಷ್ಟೇ ಹಿಂದೂ ಧರ್ಮ. ಅವ್ರಿಗಿಂತಲೂ ಹಿಂದೂ ಧರ್ಮವನ್ನ ಪ್ರತಿನಿಧಿಸುವಂತ ವ್ಯಕ್ತಿ ಬೇರೆ ಯಾರಿದ್ದಾರೆ? ಈ ವಿಚಾರಗಳನ್ನು ನಾವು ಹೇಳಬೇಕು, ಹೇಳಬಹುದು, ಹೇಳಲೇಬೇಕು ಕೂಡ. ಕೆಲವು ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಸ್ವಯಂ ಅವರೇ ಹೇಳಿದ ಹಾಗೆ ಬುದ್ಧನಿಂದ ರಾಮಮೋಹನ್ ರಾಯ್ ಅವರಿಗೆ ಎಲ್ಲರೂ ಇಲ್ಲಿ ಎಡುವಿದವರೇ. ಒಬ್ಬರು ಸಾಮಾಜಿಕ ವಿಚಾರಗಳು ಯಾವುದು, ಧಾರ್ಮಿಕ ವಿಚಾರಗಳು ಯಾವುದು ಅಂತನ್ನೋದನ್ನು ಎರಡು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಣೆ ಮಾಡದೆ ಇದನ್ನು ಅದಕ್ಕೆ ಅದನ್ನು ಇದಕ್ಕೆ ಕನ್ಫ್ಯೂಸ್ ಮಾಡಿಕೊಂಡು, ಎರಡನ್ನು ಮಿಶ್ರ ಮಾಡಿಕೊಂಡು ಎಲ್ಲರೂ ಭಾರತದ ಮೇರೆಗಳ ಒಳಗಡೆ, ಈ ದೇಶದ ಚೌಕಟ್ಟು ಒಳಗಡೆ, ಭೌಗೋಳಿಕ ಮೇರೆಗಳ ಒಳಗಡೆ ಏನೇನು ದೋಷಗಳಿದೆ ಆ ದೋಷಗಳಿಗೆಲ್ಲ ಯಾವುದನ್ನು ಜವಾಬ್ದಾರಿ ಮಾಡಿದ್ರು ನಮ್ಮವರು. ಬುದ್ಧನಿಂದ ರಾಮಮೋಹನ್ ರಾಯ್ ವರೆಗಿನ ಎಲ್ಲಾ ಸುಧಾರಣೆಗಳು ಯಾವುದನ್ನು ಜವಾಬ್ದಾರಿ ಮಾಡಿದ್ರು? ಈ ದೇಶದ ಧರ್ಮವನ್ನು. ನಾನೇ 10-12 ವರ್ಷಗಳ ಹಿಂದೆ ಮಠಾಧಿಪತಿಗಳ ಬಾಯಿನಲ್ಲಿ ವೇದಿಕೆ ಹಂಚಿಕೊಂಡಾಗ ಏನೇನು ಮಾತುಗಳು ಬಂದಿದೆ.
ರಾಬರ್ಟ್ ಕ್ಲೈವ್ ಭಾರತ ದೇಶವನ್ನು ಸೋಲಿಸೋದಕ್ಕೆ ಕೂಡ ಇವ್ರ ದೃಷ್ಟಿಯಲ್ಲಿ ಹಿಂದೂ ಧರ್ಮವೇ ಕಾರಣವಾಯಿತು. ಮಳೆ ಚೆನ್ನಾಗಿ ಬಂತ, ಸರ್ವೋಯ್ತು. ಮಳೆ ಕಡಿಮೆ ಆಯ್ತಾ, ಈ ವರ್ಷದ ಬರಗಾಲ. ಆ ಮಠಾಧಿಪತಿಗಳೇನಾದ್ರು ಬದುಕಿದ್ರೆ ಹೇಳ್ತಿದ್ರು, ನೋಡ್ರಿ ನಿಮ್ಮ ಹಿಂದೂ ಧರ್ಮದಿಂದ ಬರಗಾಲ ಬಂದಿದೆ. ಹೋದ ವರ್ಷ ಪ್ರವಾಹ, ಅವ್ರೇನಾದ್ರು ಬದುಕಿದ್ರೆ ಹೇಳ್ತಿದ್ರು, ನೋಡ್ರಿ ನಿಮ್ಮ ಹಿಂದೂ ಧರ್ಮದಿಂದ ಪ್ರವಾಹ ಬಂದಿದೆ. ಇಷ್ಟರ ಮಟ್ಟಿಗೆ ಜನರಲ್ಲಿ ಅದು ಎಂಥದ್ದೋ ಭಾವನೆಗಳು ತುಂಬಿಕೊಂಡ್ಬಿಟ್ಟಿದೆ. ಬಹುಶಃ ಇದನ್ನೆಲ್ಲ ಹೋಗಿಸುವುದಕ್ಕೆ ಭಗವದ್ ಇಚ್ಛೆ, ಶ್ರೀರಾಮಕೃಷ್ಣನ ಇಚ್ಛೆ, ಸರಿಯಾದ ಒಬ್ಬ ವ್ಯಕ್ತಿ, ಯೋಗ್ಯನಾದ ವ್ಯಕ್ತಿಯನ್ನು ಒಬ್ಬನನ್ನು ಆರಿಸಿಕೊಂಡು ಪರಮಾತ್ಮ ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗೆ ಕಳಿಸಿದ. ಅಲ್ಲಿ ಅವರದನ್ನು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ, ಪರಿಣಾಮಕಾರಿ ರೀತಿಯಲ್ಲಿ ಯಶಸ್ವಿಯಾಗಿ ಅದನ್ನು ಅವರು ನಿರ್ವಹಿಸಿ. ವಾಪಸ್ ಬರೋಣ ನಮ್ಮ ಸಬ್ಜೆಕ್ಟ್ಗೆ. ಹಿಂದೂ ಧರ್ಮದ ಲಕ್ಷಣದ ಮೊದಲನೇದು ಯಾವುದು? ಪ್ರತಿಯೊಂದು ಜೀವಿ, ಕೇವಲ ಹಿಂದೂಗಳಷ್ಟೇ ಅಲ್ಲ, ಮನುಷ್ಯರಷ್ಟೇ ಅಲ್ಲ, ಜೀವಿ ಅಂತದಿದೆ, ಅದಷ್ಟು ಜೀವಿ ಅಂತ ಹೇಳಿದಾಗಿದೆ. ಪ್ರತಿ ವಸ್ತು ಕೂಡ ಪರಮಾತ್ಮ ಸ್ವರೂಪ. ಇದು ಮೊದಲನೇ ಲಕ್ಷಣ. ಆದ್ರೆ ತನ್ನ ಒಳಗಡೆ ಇರುವ ಪರಮಾತ್ಮನನ್ನ ಸಂಪೂರ್ಣವಾಗಿ ಅಭಿವ್ಯಕ್ತಿಗೊಳಿಸುವುದಕ್ಕೆ ನಿರ್ಜೀವ ವಸ್ತುಗಳಿಗೆ ಏನ್ ಮಾಡಿದ್ರು ಆಗಲ್ಲ. ಆದ್ದರಿಂದ ನಾವು ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಯಾವುದೇ ಸಜೀವ ವಸ್ತು, ಅಮೀಬಾಯಿಂದ ಹಿಡಿದು ಇರುವೆಯಿಂದ ಹಿಡಿದು ಯಾವುದೇ ಸಜೀವಿ ಜೀವ ಇರ್ತಕ್ಕಂಥ ವಸ್ತು ಮನಸ್ಸು ಮಾಡಿದ್ರೆ ಒಂದು ಕ್ಷಣಕ್ಕೆ ತಾನು ಪರಮಾತ್ಮನಂತೆ ಆಗಿಬಿಡಬಲ್ಲದು. ಆದ್ರೆ ಪ್ರಾಣಿಗಳಿಗೂ ಅದು ಸಾಧ್ಯವಿಲ್ಲ. ಯಾವಾಗ ಶರೀರ ಮನುಷ್ಯ ಶರೀರವಾಗಿಬಿಡುತ್ತೆ, ಮನುಷ್ಯನ ಬುದ್ಧಿ ಮನಸ್ಸುಗಳಾಗ್ಬಿಡುತ್ತೆ. ಅದು ಇರುವೆ ಇದ್ದಾಗ ಆಗದೆ ಇದ್ದದ್ದು, ಹಾವಿದ್ದಾಗ ಆಗದೆ ಇದ್ದದ್ದು, ಇಲಿ ಇದ್ದಾಗ ಆಗದೆ ಇದ್ದದ್ದು. ಯಾಕೆ? ಆ ಶರೀರದಲ್ಲಿ ಅದು ಸಾಧ್ಯವಿಲ್ಲ. ಆ ಬುದ್ಧಿ, ಆ ಮನಸ್ಸುಗಳನ್ನು ಸಾಧ್ಯವಿಲ್ಲ. ಮನುಷ್ಯ ಶರೀರ ಯಾವಾಗ ಬರುತ್ತೆ, ಮನುಷ್ಯನ ಮನಸ್ಸು ಬುದ್ಧಿಗಳು ಒಂದು ಜೀವಿಗೆ ಯಾವಾಗ ಬರುತ್ತೆ, ಅದೇನಾದರೂ ಗಟ್ಟಿಯಾಗಿ ಮನಸ್ಸು ಮಾಡಿದ್ದೇ ಆದ್ರೆ, ಪ್ರಯತ್ನ ಮಾಡಿದ್ದೇ ಆದ್ರೆ, ಆ ದಿಕ್ಕಿನಲ್ಲಿ ಚಲಿಸಿದ್ದೇ, ಪ್ರಯತ್ನ ಮಾಡಿದ್ದೇ ಆದರೆ, ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗಿದ್ದೇ ಆದರೆ, ಕೆಲವೇ ವರ್ಷಗಳಲ್ಲಿ, ಕೆಲವೇ ದಿನಗಳಲ್ಲಿ ತನ್ನಲ್ಲಿ ಸಂಪೂರ್ಣವಾಗಿ ಒಬ್ಬ ದೇವತೆಯನ್ನ ನಿರ್ಮಾಣ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಇವನು ಮನುಷ್ಯನೇ ಅಲ್ಲ, ಇವನು ದೇವತೆ ಸ್ಪಷ್ಟವಾಗಿ ಜಗತ್ತು ಗುರುತಿಸುತ್ತೆ. ಇವನು ಇಲ್ಲಿವರೆಗೆ ಮನುಷ್ಯನಾಗಿದ್ದ, ಮೊನ್ನೆವರೆಗೆ, ಆದ್ರೆ ಇನ್ನ ಮೇಲೆ ಇವನು ದೇವತೆನೇ. ಯಾಕೆ? ದೈವಿ ಲಕ್ಷಣಗಳೆಲ್ಲ ಇವನಲ್ಲಿದೆ. ರಾಮಕೃಷ್ಣನ ಪೂಜಾರಿಯಾಗಿ ಸೇರಿದಾಗ ಸಾಮಾನ್ಯ ಒಬ್ಬ ಯುವಕ, ಹೆಚ್ಚಂದ್ರೆ ಒಬ್ಬ ಬೆಳಗ್ಗೆ ಸಾಯಂಕಾಲ ಒಂದೆರಡು ಸಂಧ್ಯಾ ವಂದನೆ, ಹುಟ್ಟಿದ್ದ ಬ್ರಾಹ್ಮಣ ಮನೆತನ. ಅದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸಾಯಂಕಾಲ ಕೆಲವೆಲ್ಲ ಧಾರ್ಮಿಕ ವಿಧಾನಗಳು ಇರುತ್ತವೆ. ಗಾಯತ್ರಿ ಜಪ, ಸಂಧ್ಯಾ ವಂದನೆ ಇತ್ಯಾದಿ ಎಲ್ಲ ಇರುತ್ತೆ. ಇಷ್ಟೆಲ್ಲ ಮಾಡ್ತಾ ಇದ್ದಂತ ಒಬ್ಬ ಹುಡುಗ ಅಷ್ಟೇ. ಆದ್ರೆ ಕೆಲವೇ ವರ್ಷಗಳಲ್ಲಿ ಅವರ ಶರೀರದಲ್ಲಿ ಆಗ್ತಾ ಇದ್ದಂತ ಮಾರ್ಪಾಟುಗಳನ್ನು ಕಂಡು ಎಲ್ಲರಿಗೂ ಗಾಬರಿಯಾಗಿ, ಏನ್ ಹೀಗಾಗ್ತಾ ಇದ್ದಾನೆ ಈ ಮನುಷ್ಯ ಅಂತ ಅವ್ರಿಗೆ ಗೊತ್ತಾಗದೆ ಅದನ್ನು ಹುಚ್ಚು ಅಂತ ಕರೆದು, ಇನ್ನೇನೇನೇನೋ ಅಂತ ಕರೆದು, ಕೊನೆಗೆ ಮಹಾ ತಪಸ್ವಿನಿಯಾಗಿದ್ದಂತ ಭೈರವಿ ಅನ್ನುವಂತ ಒಬ್ಬಳು ತಪಸ್ವಿನಿ ಬಂದು, ಆಮೇಲೆ 4-6 ಜನ ದೊಡ್ಡ ಶಾಸ್ತ್ರವೇತ್ತ ಪಂಡಿತರು ಬಂದು, ಆ ಶಾಸ್ತ್ರಗಳಲ್ಲಿ ಈ ಲಕ್ಷಣಗಳಿದ್ರೆ ಅವನು ಏನಾಗಿರ್ತಾನೆ ಎನ್ನುವಂತಹದ್ದು ಅವರು ಓದಿದ್ದುದರಿಂದ ಇವರೆಲ್ಲ ಬಂದು ಒಂದು ಸಭೆ ಸೇರಿ, ಈ ಕಡೆ ಒಬ್ಬಳು ತಪಸ್ವಿನಿ 30-40 ವರ್ಷಗಳಿಂದ ತಪಸ್ಸು ಮಾಡ್ತಾ ಕೂತಿದ್ದವಳು, ಆ ಕಡೆ ಒಂದು 4-6 ಜನ ಪಂಡಿತರು, ಅದ್ಭುತವಾದ ಶಾಸ್ತ್ರಜ್ಞಾನ ಉಳ್ಳವರು, ಅವರೆಲ್ಲ ಇವರ ಲಕ್ಷಣಗಳನ್ನು ನೋಡಿ, ಇನ್ನು ಮುಂದೆ ಇವರು ಮನುಷ್ಯರಲ್ಲ, ಇವರು ಅವತಾರ ಪುರುಷನಿಗೆ ಬಿಟ್ಟು ಇನ್ನು ಯಾರಿಗೂ ಈ ಲಕ್ಷಣಗಳು ಬರುವುದಕ್ಕೆ ಸಾಧ್ಯವಿಲ್ಲ ಅಂತ ಪಂಡಿತರ ಸಭೆಯಲ್ಲಿ ಎಲ್ಲರ ಮುಂದೆ ತೀರ್ಮಾನ ಮಾಡಿಬಿಟ್ರು, ಘೋಷಣೆ ಮಾಡಿಬಿಟ್ರು. ಹೀಗೆಯೇ ಮನುಷ್ಯನ ಜನ್ಮ, ಯಾವ ಮನುಷ್ಯನ ಜನ್ಮವೂ ಅದು ಇರಬೇಕಾದ್ದು ಹೀಗೇನೆ. ನಾನು ಮನಸ್ಸು ಮಾಡಿದ್ರು ಹಾಗಾಗ್ಬಲ್ಲೆ, ನೀವು ಮನಸ್ಸು ಮಾಡಿದ್ರು ಆಗ್ಬಲ್ರಿ. ಯಾರೇ ಇರ್ಲಿ, ಮೊನ್ನೆವರೆಗೆ ಎಂಥ ಕ್ರೂರಿ ಇವನು, ಎಂತಹ ದುರ್ದಶೆಯಲ್ಲಿದ್ದಾನೆ ಇವನು, ಎಂತಹ ದುರ್ಬುದ್ಧಿ ಮನುಷ್ಯ, ದುರಾಚಾರಿ, ಎಂತಹ ದುರಾಚಾರಿ ಇವನು ಮನುಷ್ಯನ ಸಮಾಜದಲ್ಲಿರೋದಕ್ಕೆ ಲಾಯಕ್ಕಿಲ್ಲದವನು, ಇವನನ್ನು ಬೇರೆ ಎಲ್ಲಾದ್ರೂ ಹಾಕ್ರಿ, ಒಂದು ಜೈಲಿಗಾದ್ರೂ ಹಾಕ್ರಿ ಅಂತ ನೀವು ಯಾರ ಬಗ್ಗೆ ಇವತ್ತು ಹೇಳ್ತಾ ಇದ್ದೀರಿ ಅಥವಾ ಹೇಳಬಲ್ಲರು?
ಹಾಗೆ ಅನಿಸ್ಕೊಳ್ತಾ ಇರತಕ್ಕಂತ ವ್ಯಕ್ತಿ ಒಬ್ಬ ಯಾರಿದ್ದಾನೋ ಅವನು ಕೂಡ ಒಂದು ರೀತಿಯಲ್ಲಿ ಬದುಕಿದರೆ, ಒಂದು ದಿಕ್ಕಿನಲ್ಲಿ ಬದುಕಿದರೆ, ಕೆಲವೇ ವರ್ಷಗಳಲ್ಲಿ ರಾಮಕೃಷ್ಣರನ್ನು ನೋಡಿ ಆ ಪಂಡಿತರು ತಪಸ್ವಿಗಳು ಇವನು ಇನ್ನು ಮುಂದೆ ಮನುಷ್ಯ ಅಲ್ಲ, ಇಲ್ಲಿವರೆಗೆ ಮನುಷ್ಯನಾಗಿದ್ದದ್ದು ಹೌದು, ಇನ್ನು ಮುಂದೆ ಇವನನ್ನು ಮನುಷ್ಯ ಅಂತ ಭಾವಿಸಬಾರದು. ಆಮೇಲೆ ಅವರ ಲಕ್ಷಣಗಳು ಗೊತ್ತಾಯ್ತು, ಅವ್ರಿಗೂ ಗೊತ್ತಾಯ್ತು, ರಾಮಕೃಷ್ಣರಿಗೂ ಗೊತ್ತಾಯ್ತು ಏನೇನು ಲಕ್ಷಣಗಳು ಅಂತ ಪಟ್ಟಿನೇ ಇದೆ. ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಅವನಿಗೆ ಎಷ್ಟು ಊಟ ಮಾಡಿದ್ರು ಹೊಟ್ಟೆ ತುಂಬುವುದಿಲ್ಲ. ಅವನಲ್ಲಿ ವಿಶೇಷವಾದಂತ ಮುಖ ಬದಲಾವಣೆ ಹೇಳ್ತಾರೆ ರಾಮಕೃಷ್ಣರೇ. ಶರೀರದ ಒಂದೊಂದು ಜೀವಕೋಶವೂ ಬದಲಾವಣೆ ಆಗುತ್ತದೆ, ಶರೀರದಿಂದ ಹೊರಹೊಮ್ಮುವ ವಾಸನೆಯೂ ಬದಲಾವಣೆಯಾಗುತ್ತದೆ. ಯಾರಿಗೂ ಹತ್ತಿರಕ್ಕೆ ಹೋಗುವುದಕ್ಕೆ ಧೈರ್ಯವಿಲ್ಲದೆ ಒಂದ್ ಸ್ವಲ್ಪ ದೂರವೇ ನಿಂತ್ಕೊಂಡು ಭಯಮಿಶ್ರಿತ ಗೌರವದಿಂದಲೇ ನೋಡ್ತಾ ಹೋಗ್ತಾರೆ. ಎಲ್ಲ ಲಕ್ಷಣಗಳನ್ನು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಭಾಗವತದಲ್ಲಿ ಹೇಳಲಾಗಿದೆ, ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ. ಶರೀರ ಪ್ರಜ್ಞೆ, ದೇಹ ಪ್ರಜ್ಞೆ ಎನ್ನುವಂತಹದ್ದು ಇರುವುದಿಲ್ಲ. ಯಾವುದಕ್ಕೂ ಆತನಿಗೆ ವ್ಯತ್ಯಾಸಗಳೇ ಕಾಣುವುದಿಲ್ಲ. ಯಾವ ವ್ಯಕ್ತಿಯೂ ಒಬ್ಬ ಮನುಷ್ಯಂತೆ ಕಾಣುವುದಿಲ್ಲ. ರಾಮಕೃಷ್ಣರು ತಾವು ಆಗಿನ ಕಾಲದ ಸಾರೋಟದಲ್ಲಿ ಕುಳಿತುಕೊಂಡು ಕಲ್ಕತ್ತೆಯ ದೊಡ್ಡ ದೊಡ್ಡ ಮನುಷ್ಯರ ಮನೆಗೆ ಹೋಗುವಾಗ ಕೆಲವು ಸಲ ಆ ಸಾರೋಟು ಯಾವ್ದಾವ್ದೋ ಬೀದಿಗಳು ಹೋಗ್ತಿತ್ತು, ವೇಶ್ಯರಿರ್ತಕ್ಕಂಥ ಬೀದಿಗಳಲ್ಲಿ ಹೋಗ್ತಿತ್ತು. ಒಂದು ಸಲ ವೇಶ್ಯರಿರ್ತಕ್ಕಂಥ ಬೀದಿಗೆ ಹೋಗ್ತಾ ಇದ್ದಾಗ ಒಬ್ಬಳು ವೇಶ್ಯ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು, ಅವರ ಜೀವನ ಇರ್ತಕ್ಕಂಥದ್ದೇ ಹಾಗೆ ಒಂದು ಭಂಗಿಯಲ್ಲಿ ನಿಂತ್ಕೊಂಡು ಆ ಕಡೆ ಏನೋ ನೋಡ್ತಾ ಇದ್ದಾಗ ತಕ್ಷಣವೇ ರಾಮಕೃಷ್ಣರು ಸಾರೋಟಲಿದ್ದವಳು ನಮಸ್ಕಾರ ಮಾಡಿ, ಅಮ್ಮ ಇವತ್ತು ಈ ರೂಪದಲ್ಲಿ ಇದೆಯಾ ನೀನು? ಅಮ್ಮ ಇವತ್ತು ಈ ರೂಪದಲ್ಲಿ ಇದೆಯಾ? ಮನುಷ್ಯರೇ ಕಾಣಲ್ಲ ಅವರಿಗೆ, ವೇಷಿಯಾಗಿಯೇ ಕಾಣಲ್ಲ. ವೇಷ ಕಾಣ್ತಾ ಇರೋದು ಹಾಗೆ ಪ್ರತಿನಿತ್ಯ ತಾವು ಯಾವ ದೇವಿಯನ್ನು ಪೂಜೆ ಮಾಡ್ತಿದ್ದಾರೋ ಆ ದೇವಿನೇ ನಿಂತ್ಕೊಂಡಿದ್ದಾಳೆ, ಅಲ್ಲಿ ವೇಷ ಕಾಣಲೇ ಇಲ್ಲ. ವೇಶ್ಯೆ ದೇವಿ ಮತ್ತು ವೇಶ್ಯರ ಮಿಶ್ರಣ. ನಮಗೆ ವೇಶ್ಯೆ ಅಂತ ಕಾಣ್ತಿದ್ದಾಳೆ. ಪ್ರತಿ ಮಾನವನು ಮಾನವ ಮತ್ತು ದೇವ, ಮಾನವ ಮತ್ತು ಶಿವ, ಜೀವ ಮತ್ತು ಶಿವಗಳ ಮಿಶ್ರಣ. ಯಾವುದು ಜಾಸ್ತಿ ಇದೆಯೋ ಅದು ಕಾಣ್ತಾ ಇರುತ್ತೆ. ಅವನ ಒಳಗಡೆನೆ ಜಾಸ್ತಿ ಇದ್ದು ಇರಬಹುದು, ನಮಗೇ ನಮ್ಮ ಒಳಗಡೆ ಶಿವನ ಲಕ್ಷಣ ಕಡಿಮೆ ಇದ್ದು ಅವನಲ್ಲಿರ್ತಕ್ಕಂಥ ಮನುಷ್ಯನ ಲಕ್ಷಣ ಕಾಣ್ತಾ ಇದೆ ಹೊರತು ಶಿವನ ಲಕ್ಷಣ ಕಾಣ್ತಾನೆ ಇಲ್ಲ. ಈ ಕಾರಣವೂ ಇರಬಹುದು, ಎರಡೂ ಕಾರಣಗಳಿರಬಹುದು. ಮನುಷ್ಯನ ವ್ಯವಹಾರಗಳು ಹೀಗೆ ನಡೆಯುತ್ತೆ. ಆದ್ರೆ ಯಾವಾಗ ಒಬ್ಬ ವ್ಯಕ್ತಿ ರಾಮಕೃಷ್ಣರಂತೆ ತಪಸ್ವಿಯಾಗಿ ದೈವಾಂಶ ಸಂಭೂತನಾಗ್ಬಿಡ್ತಾನೆ, ಜಗತ್ತಿಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ, ಓಹೋ ಇವನಲ್ಲಿ ಇನ್ನು ಮನುಷ್ಯತ್ವ ಅನ್ನುವಂಥದ್ದು ಸತ್ತು ಹೋಗಿದೆ. ಮನುಷ್ಯನಲ್ಲಿ ಯಾವ ಮನಸ್ಸು ಇರಬೇಕೋ ಆ ಮನಸ್ಸು ಸತ್ತು ಹೋಗಿದೆ. ಮನುಷ್ಯನ ಮನಸ್ಸು ಇದು ಉಳಿದಿಲ್ಲ. ರಾಮಕೃಷ್ಣರನ್ನು ನೋಡಿದವರು ಹೇಳ್ತಿದ್ರು, ನಿಮ್ಮ ಒಳಗಡೆ ದೇವರನ್ನು ಬಿಟ್ಟು ಇನ್ನೇನೂ ಇಲ್ಲ. ಆ ರಾಣಿ ರಾಸಮಣಿ ಅಳಿಯ ಮಥುರನಾಥ ಹೇಳ್ತಾನೆ, ಠಾಕೂರ್ ನಿಮ್ಮ ಒಳಗಡೆ ದೇವರನ್ನು ಬಿಟ್ಟು ಇನ್ನು ಒಂದು ಕಣ ಲವಲೆ ಬೇರೆ ಇನ್ನೇನೂ ಇಲ್ಲ. ಯಾಕಿಲ್ಲ? ಮನುಷ್ಯನಿಗಿರಬೇಕಾದ ಮನಸ್ಸು ಸತ್ತು ಹೋಗ್ಬಿಟ್ಟಿದೆ. ಯೋಗದಲ್ಲಿ ತಪಸ್ಸು ಮಾಡ್ತಾ ಒಂದು ಸ್ಥಿತಿಗೆ ನಾವು ಹೋಗ್ತೀವಿ ಕೂಡ. ಯಾವುದ ಸ್ಥಿತಿ? ಮನೋನಾಶ. ನಮ್ಮ ಮನಸ್ಸು ನಾಶವಾಗಿಬಿಡುತ್ತದೆ. ಈಗಿರುವ ಮನಸ್ಸು ನಾಶವಾಗುತ್ತದೆ, ಮುಂದೆ ಬೇರೆ ಮನಸ್ಸು ಬರುತ್ತದೆ. ಆ ಮನಸ್ಸಿಗೆ ಯಾವುದೇ ಮನುಷ್ಯನ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವೇ ಆಗಲ್ಲ. ಮನುಷ್ಯನಿಗೆ ಬರುವ ಆಸೆಗಳೇ ಬರಲ್ಲ. ಮನುಷ್ಯನಲ್ಲಿ ಮನಸ್ಸಿನಲ್ಲಿ ಏನ್ ಅನ್ಸಿದ್ರೆ ಅದೇ ನಾವು ಬಾಯಿನಲ್ಲಿ ಹೇಳ್ತೀವಿ, ಅದನ್ನೇ ನೋಡ್ತೀವಿ. ಮನಸ್ಸು ಟ್ಯೂಬ್ ಲೈಟ್ ಇದೆ ನೋಡುವಂತ ಮನಸ್ಸು ಹೇಳುತ್ತೆ, ಕಣ್ಣು ಹೌದು ಟ್ಯೂಬ್ ಲೈಟ್ ಅಂತ ಅನ್ನುತ್ತೆ. ಆದ್ರೆ ನನ್ನ ಒಳಗಡೆ ದೈವಿಕತೆ ಪೂರ್ತಿ ಜಾಗೃತವಾದಾಗ ಅಲ್ಲಿ ಟ್ಯೂಬ್ ಲೈಟ್ ಯಾಕೆ ಕಾಣುತ್ತೆ? ಒಬ್ಬ ದೇವತೆ ಜ್ಯೋತಿಯ ರೂಪದಲ್ಲಿ ಅಲ್ಲಿದ್ದಾನೆ, ಒಂದು ಮಲಕೊಂಡಿದ್ದಾನೆ. ಅದು ಹೊರಗಡೆ ಭೌತಿಕ ಜಗತ್ತಿಗೆ ಟ್ಯೂಬ್ ಲೈಟ್. ಆದ್ರೆ ನಾನು ಸಂಪೂರ್ಣವಾಗಿ ದೈವಾಂಶ ಸಂಭೂತನಾಗಿ ಆ ದೈವಾಂಶ ಜಾಗೃತವಾದಾಗ ಅಲ್ಲಿ ಬೇರೆಯೇ ಕಾಣುತ್ತೆ. ವೇಶ್ಯೆಯಲ್ಲಿ ಜಗನ್ಮಾತೆ ಕಾಣ್ತಾಳೆ ಅಂದ್ರೆ ಸಾಮಾನ್ಯ ವಸ್ತುವಿನಲ್ಲಿ ಪರಮಾತ್ಮ ಕಾಣ್ಲಾನೆ. ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲು ಕಂಡು ಹಿಡಿದು ಜಗತ್ತಿಗೆ ಸಾರಿ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು, ಪ್ರತಿ ಮನುಷ್ಯರ ಗಮನಕ್ಕೂ ಇದು ಬರಬೇಕು ಅಂತ ಶಾಸ್ತ್ರ ಗ್ರಂಥಗಳಲ್ಲಿ ಬರೆದಿಟ್ಟು, ಆ ಶಾಸ್ತ್ರ ಗ್ರಂಥಗಳೇನಿದೆ ಇಂಥದನ್ನೆಲ್ಲ 100 ಬರೆದಿಟ್ಟಿದಾರಲ್ಲ, ಆ ಶಾಸ್ತ್ರ ಗ್ರಂಥಗಳೇ ಹಿಂದೂ ಧರ್ಮ. ಅದರಲ್ಲಿರೋ ವಿಚಾರಗಳೇ ಹಿಂದೂ ಧರ್ಮ. ನೀವು ಏನೇನೋ ಹೇಳ್ತಾ ಕೂತ್ಕೊಂಡ್ರೆ ಇದನ್ನೇ ವೇದಗಳು ಇದನ್ನೇ ವೇದಗಳು ಅಂತ ಹೇಳಿರೋದು.
ಅದ್ರ ಬಗ್ಗೆ ಯಾರ್ಯಾರು ಏನು ಹೇಳಿದ್ದಾರೆ, ಅದು ಯಾಕೆ ಹೇಳಿದ್ರು, ಅವ್ರಿಗೆ ಯಾರು ಹೇಳಿದ್ರು ಅಥವಾ ಅವ್ರಿಗೇನು ಕಾಣಲಿಲ್ವೋ ಏನೇನು ಹೇಳ್ಕೊಳ್ತಾರೆ. ವಿವೇಕಾನಂದರು ಹೇಳಿದ್ದು ತಾನೇ ನಾವು ನೋಡ್ಬೇಕು. ಫಿಸಿಕ್ಸ್ ಪ್ರೊಫೆಸರ್ ಹೇಳಿದ ಫಿಸಿಕ್ಸ್ ನಾವು ತಿಳ್ಕೊಳ್ಬೇಕೆ ಹೊರತು ಯಾರ್ಯಾರು ಏನೇನು ಹೇಳ್ತಾರೆ ಅದೆಲ್ಲ ಅವ್ರು ಹೇಳ್ಕೊಳ್ತಾರೆ. ಅದು ಯಾರ್ಯಾರ ಬೇರೆ ತಲೆಗೇನೋ ಬಿಟ್ಟಿರ್ತಾರೆ, ಏನೇನೋ ನಡೆದೋಗಿರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಬಗ್ಗೆ ಜಗತ್ತಿಗೆ ತಿಳಿಸ್ಕೊಡ್ತಾ ಮೊದಲನೇ ಲಕ್ಷಣ ಏನು, ಪ್ರತಿ ಜೀವಿಯಲ್ಲೂ ಪ್ರತಿ ಮನುಷ್ಯನಲ್ಲೂ ದೈವಿಕತೆ ದೈವಾಂಶ ಅನ್ನುವಂಥದ್ದಿದೆ. ಪ್ರತಿಯೊಬ್ಬ ಮನುಷ್ಯನು ದೈವಾಂಶ ಸಂಭೂತ. ಅವ್ರು ಹೇಳಲ್ಲ, ನಾನು ಹೇಳ್ತೇನೆ. ನಮ್ಮ ಜೀವನ ಅಂದ್ರೆ ಯಾವುದು ಸಾರ್ಥಕ ಜೀವನ, ಯಾವ ಜೀವನ ನಡೆಸೋದರಿಂದ ಯಶಸ್ವಿ ಜೀವನ ಯಾವುದು, ಯಾವ ರೀತಿ ಜೀವನ ನಡೆಸೋದರಿಂದ ಈ ದೈವಾಂಶ ಜಾಗೃತವಾಗಿ ವರ್ಷೆ ಕಳಿತಾ ಹೆಚ್ಚು ಹೆಚ್ಚು ದೇವತೆಯ ಲಕ್ಷಣಗಳು ನಮ್ಮಲ್ಲಿ ಕಾಣಬರೋದಕ್ಕೆ ಸಾಧ್ಯವಾಗುತ್ತೋ, ಆ ಲಕ್ಷಣಗಳು ಕಾಣುವುದಕ್ಕೆ ಯಾವ ಜೀವನ ಸಹಾಯಕವಾಗಿರುತ್ತೋ ಅದೇ ನಮ್ಮ ಪಾಲಿಗೆ ಯಶಸ್ವಿ ಜೀವನ. ಈ ಮನುಷ್ಯ ಜೀವನದಲ್ಲಿ ಯಶಸ್ವಿಯಾಗಿದ್ದಾನೆ, ಇವನು ಯಶಸ್ವಿಯಾಗಿಲ್ಲ, ಸೋತಿದ್ದಾನೆ ಇವನು ಯಶಸ್ವಿಯಾಗಿದ್ದಾನೆ. ದುಡ್ಡಿರೋದನ್ನ ನೋಡಿ ಹೇಳೋದಲ್ಲ, ಅಧಿಕಾರ ಇರೋದನ್ನ ನೋಡಿ ಹೇಳೋದಲ್ಲ, ಒಂದು ಎಕ್ಸಾಮಿನೇಷನ್ ದೊಡ್ಡ ರೀತಿಯಲ್ಲಿ ಪಾಸ್ ಆಗಿದ್ದಾನೆ ಅವನನ್ನು ನೋಡಿ, ಅದೆಲ್ಲ ಹೌದು. ಆದ್ರೆ ಅವೆಲ್ಲವೂ ಇರೋದೇ ಹೊಟ್ಟೆ ಬಟ್ಟೆಗೆ ಯಾವುದಕ್ಕೂ ತೊಂದರೆ ಆಗದಂತೆ ಅಧಿಕಾರ ಕೈಗೆ ಬಂದಿದೆ ಅಂದ್ರೆ ಈ ರೀತಿ ಯಶಸ್ವಿ ಜೀವನ, ದೈವಾಂಶವನ್ನು ಜಾಗೃತಗೊಳಿಸೋದಕ್ಕೆ, ಯಶಸ್ವಿ ಜೀವನಕ್ಕೆ ಯಾವ ಅಡ್ಡಿ ಆತಂಕಗಳಿದೆ ಆ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡೋದಕ್ಕೆ ಒಂದು ಅಧಿಕಾರ ಬೇಕಾಗುತ್ತೆ. ಇನ್ನು ಮುಂದೆ ನಿನಗೆ ನಿವಾರಣೆ ಮಾಡೋದಕ್ಕೆ ಅಧಿಕಾರ ಸಿಕ್ತು ಅಂತ ಅಧಿಕಾರ ನೀವು ಪಡ್ಕೊಂಡಿದ್ದೀಯಾ, ಆದ್ದರಿಂದ ಅಧಿಕಾರಿ ನಿನ್ನ ಯಶಸ್ವಿ ಜೀವನ ಅಂತ ನಾವು ಹೇಳ್ತಾ ಇರೋದು. ಹಿಂದೂ ಮಾತಾಡಬೇಕಾದ್ದು ಆ ಧಾಟಿಯಲ್ಲಿ. ನೀನೊಬ್ಬ ಜಿಲ್ಲಾಧಿಕಾರಿ ಆಗಿದ್ದೀಯಾ, ದೊಡ್ಡ ಮನುಷ್ಯ ಆಗಿದೆಯಾ, ಅಧಿಕಾರ ಕೈ ತುಂಬ ಇದೆ. ಏನಕ್ಕೆ ನಿನ್ ಕೈ ತುಂಬ ಅಧಿಕಾರ ಇದೆ? ಯಶಸ್ವಿ ಜೀವನ, ದೈವಾಂಶ ಸಂಭೂತರಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಅವರ ದೈವತ್ವ ಪೂರ್ತಿ ಜಾಗೃತವಾಗುವುದಕ್ಕೆ ಏನಾದ್ರೂ ಅಡ್ಡಿ ಬಂದ್ರೆ ನೀನು ನಿವಾರಣೆ ಮಾಡಿಬಿಡಬಲ್ಲೆ ಅಂತ ಅವಕಾಶ ಎಲ್ರಿಗೂ ಇರಲ್ಲ. ನಿನಗೊಂದು ಅವಕಾಶ ಸಿಕ್ಕಿದೆ, ಆದ್ದರಿಂದ ನೀನು ಯಶಸ್ವಿ ವ್ಯಕ್ತಿ. ಈ ಅರ್ಥದಲ್ಲಿ ಇನ್ನು ಮುಂದೆ ನೀನು ಎಷ್ಟು ಬೇಕಾದ್ರೂ ದುಡ್ಡು ಮಾಡಿಬಿಡಬಲ್ಲೆ, ಇನ್ನು ಮುಂದೆ ನಿನ್ನ ಮಕ್ಕಳನ್ನ ಯಾವ ದೇಶಕ್ಕಾದ್ರೂ ಕಳಿಸ್ಬಿಡಬಲ್ಲೆ. ಇವೆಲ್ಲ ಅತ್ಯಂತ ಕೆಳಮಟ್ಟದ ಅರ್ಥಗಳು. ಅದಕ್ಕೂ ಒಂಚೂರು ಅರ್ಥ ಇದೆ, ಇಲ್ಲ ಅಂತಲ್ಲ, ಅದು ಬಹಳ ಕೆಳಮಟ್ಟದ ಅರ್ಥಗಳು. ಯಶಸ್ವಿ ಜೀವನ ಅಂದ್ರೆ ಯಾವುದು, ಯಶಸ್ವಿ ಜೀವನವಲ್ಲದ ಸೋತ ಜೀವನ ಯಾವುದು, ಇದು ಹಿಂದೂ ಯೋಚನೆ ಮಾಡುವ ವಿಧಾನವೇ ಬೇರೆ. ಆದ್ದರಿಂದಲೇ ಎಂತೆಂಥ ಸೈನ್ಯಗಳಿದ್ರು ಎಲ್ಲಾ ದೇಶಗಳ ಮೇಲೆ ನಮ್ಮ ಸೈನ್ಯಗಳನ್ನು ಓಡಿಸ್ಕೊಂಡು ಹೋಗಿ ಅದನ್ನು ಗೆಲ್ತಾ ಬಾ ಇದನ್ನು ಗೆಲ್ತಾ ಬಾ ಅಂತ ಎಲ್ಲಿಯಾದ್ರೂ ಒಂದು ಸಲ ನಡೆದಿದೆಯಾ? ನಮ್ಮ ದೇಶದ ರಾಜರುಗಳಿಗೆ ಅಧಿಕಾರ ಇದ್ದಾಗ, ದೊಡ್ಡ ಸೈನ್ಯ ಇದ್ದಾಗ, ದೊಡ್ಡ ಸೈನ್ಯ ಇದೆ, ಅಧಿಕಾರ ಇದೆ, ನಡೀರು ಈ ಸಣ್ಣ ದೇಶಕ್ಕೆ ಹೋಗಿದ ಅವ್ನು ಗೆದ್ಕೊಂಡು ಬಂದ್ಬೇಡ, ಅಲ್ಲಿ ಹೋಗಿ ಕೊಳ್ಳೆ ಹೊಡ್ಕೊಂಡು ಬಂದ್ಬೇಡ, ಎಲ್ಲಾದ್ರೂ ಮಾಡಬಹುದಾಗಿತ್ತು. ಒಂದು ಸಲವೂ ಅಪ್ಪಿ ತಪ್ಪಿಯೂ ಅವ್ರು ಮಾಡಲಿಲ್ಲ. ರಾಮ ಸ್ಪಷ್ಟವಾಗಿ ರಾಮಾಯಣದಲ್ಲಿ ಹೇಳ್ತಾರೆ, ನನ್ನ ವಂಶದ ರಾಜರು ಎಂದಿಗೂ ಕೂಡ ಭೂಲೋಕದ ಯಾವುದೇ ಮೂಲೆಯಲ್ಲೂ ಕೂಡ ಅನ್ಯಾಯ ಅಧರ್ಮಗಳು ತಲೆ ಎತ್ತದಂತೆ ನೋಡುವುದಕ್ಕೆ ನಾವು ಅಧಿಕಾರವನ್ನು ಪಡ್ಕೊಂಡಿದ್ದೀವಿ. ಆ ದೃಷ್ಟಿಯಲ್ಲಿ ನಮ್ಮ ಅಧಿಕಾರ ಇಡೀ ಭೂಮಂಡಲಕ್ಕೆ ವ್ಯಾಪಿಸಿದೆ. ನಾವು ನೀತಿ ನಿಯಮ ಮಾಡೋದಕ್ಕೆ, ನಮಗೆ ಜನ ತೆರಿಗೆ ಕಟ್ಟುವುದಕ್ಕೆ, ಕಂದಾಯ ಕಟ್ಟುವುದಕ್ಕೆ, ನಾವು ಸಿಂಹಾಸನವನ್ನು ಅದರ ಮೇಲೆ ಕುಳಿತುಕೊಂಡು ಆಳೋದಕ್ಕೆ, ಅದಕ್ಕೆ ಕೋಸಲ ರಾಜ್ಯ ಅಂತ ಒಂದಿದೆ ಗಡಿ ಪ್ರದೇಶ. ಆ ಗಡಿ ಪ್ರದೇಶಕ್ಕೆ ಸೀಮಿತ. ಆದರೆ ತಪಸ್ವಿಗಳಿಗೆ ತೊಂದರೆಯಾದ್ರೆ ನಿವಾರಣೆ ಮಾಡುವುದಕ್ಕೆ, ಅನ್ಯಾಯ ನಡೀತಾ ಇದ್ರೆ, ಅಧರ್ಮ ನಡೀತಾ ಇದ್ರೆ, ನ್ಯಾಯಕ್ಕೆ ಧರ್ಮಕ್ಕೆ ಧಕ್ಕೆ ಬಂದಿದ್ರೆ ಆ ಧಕ್ಕೆಗಳನ್ನೆಲ್ಲ ನಿವಾರಿಸುವ ಅಧಿಕಾರ ನಮ್ಗೆ ಇಕ್ಷ್ವಾಕು ವಂಶದ ದೊರೆಗಳಿಗೆ ಇಡೀ ಭೂಮಂಡಲವನ್ನೇ ವ್ಯಾಪಿಸಿದೆ ನಮ್ಮ ಅಧಿಕಾರ. ಆ ಅಧಿಕಾರಕ್ಕೆ ನಮ್ಗೆ ಮೇಲೆ ಇಲ್ಲ, ಮಿತಿ ಇಲ್ಲ. ವಾಲಿ ಕೇಳ್ತಾನೆ, ನಾನು ಎಷ್ಟೇ ತಪ್ಪು ಮಾಡಿರ್ಬೋದು, ನಿನಗೇನು ಸಂಬಂಧ ಅದು ರಾಮ? ನೀನ್ ಯಾಕೆ ನನ್ನನ್ನು ಕೊಂದೆ? ತಪ್ಪು ಮಾಡಿದೀನಿ ಅಂತ ಇಟ್ಕೊಳ್ಳ, ನೀನು ಹೇಳುವ ಹಾಗೆ ನಿನಗೇನು ಸಂಬಂಧ? ನೀನು ಅಯೋಧ್ಯ ದೇಶದವರು, ಇದು ಕಿಷ್ಕಿಂದೆ ದೇಶ, ನಮ್ಮ ಕರ್ನಾಟಕ ಕಿಷ್ಕಿಂದೆ, ನಿಮ್ಮೂರಿಂದ 100 ಕಿಲೋಮೀಟರ್. ನೀನು ಎಲ್ಲೋ ಇರೋದು ಅಯೋಧ್ಯದಲ್ಲಿ, ಅಲ್ಲಿರೋನ್ ಬಂದು ಇಲ್ಲಿ ನನಗ್ಯಾಕೆ ನೀನು ಶಿಕ್ಷೆ ಕೊಡ್ಬೇಕು? ಈ ಪ್ರಶ್ನೆ ಕೇಳಿದಾಗ ರಾಮ ಕೊಟ್ಟ ಉತ್ತರ ನೋಡು, ಬೇರೆ ದೃಷ್ಟಿಯಿಂದ ಅಧಿಕಾರ ನಮ್ಗೆ ಒಂದು ಗಡಿ ಇದೆ. ನ್ಯಾಯ ನೀತಿ ಧರ್ಮ ಅಧರ್ಮಗಳ ಪ್ರಶ್ನೆ ಬಂದ್ರೆ ಇಡೀ ಭೂಮಂಡಲದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ನಾವು ಸರಿಪಡಿಸ್ಬೇಕು. ಆ ಅಧಿಕಾರ ನಮ್ಮ ವಂಶಕ್ಕಿದೆ. ಮೊದಲಿಂದಲೂ ಭಾರತ ದೇಶ ಯೋಚನೆ ಮಾಡ್ತಾ ಬಂದಿದೆ ಹೀಗೇನೆ. ಅನ್ಯಾಯ ಅಧರ್ಮಗಳು ನಡೀತಾ ಇದ್ದಾಗ ಅದನ್ನು ತಡೆಯುವುದಕ್ಕೆ ಮಹಾಭಾರತವೂ ಕೂಡ
ಇನ್ನು ಇವನನ್ನು ನಾವು ಸಹಿಸಿಕೊಳ್ಳಬಾರದು, ಇನ್ನು ಈ ದುರ್ಯೋಧನನ್ನು ಕ್ಷಮಿಸಬಾರದು, ಇಲ್ಲಿವರೆಗೂ ಮಾಡುವುದೆಲ್ಲ ಕ್ಷಮಿಸಿಬಿಡೋಣ, 5 ಹಳ್ಳಿನೂ ಕೊಡಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಮನುಷ್ಯ ಅಧರ್ಮಿಯಾಗಿದ್ದಾನೆ, ಅನಾಚಾರಿಯಾಗಿದ್ದಾನೆ ಅಂತಂದ್ರೆ ಇನ್ನು ಇವನನ್ನು ಸಹಿಸಿಕೊಳ್ಬಾರದು. ಇಷ್ಟು ಅಧರ್ಮಕ್ಕೆ ನಾವು ಆಸ್ಪದ ಮಾಡಿಕೊಡ್ಬಾರ್ದು. ಅಲ್ಲಿಂದ ಆಚೆಗೆ ಯುದ್ಧದ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಅಲ್ಲಿವರೆಗೆ ಅಧಿಕಾರ ಇದೆ, ಹೋಗಿ ಅವ್ನು ಮುಂದಾಕೋಣ, ಯುದ್ಧ ಮಾಡಿಬಿಡೋಣ ಯೋಚನೆ ಮಾಡಲೇ ಇಲ್ಲ. ಯಾರು ಮಾಡಲಿ? ಕೃಷ್ಣನು ಮಾಡಲಿಲ್ಲ, ಪಾಂಡವರು ಮಾಡಲಿಲ್ಲ. ಏನೋ ತಪ್ಪು ಮಾಡಿದ್ದಾನೆ, ಕ್ಷಮಿಸ್ಬಿಡೋಣ, ಸಾಯಿದೆ. ಅರ್ಧ ರಾಜ್ಯ ಕೊಡುವುದಿಲ್ಲ, ಅದು ಬೇಡ. 5 ಜಿಲ್ಲೆ ಕೊಡೋದಿಲ್ಲ ಅಂತಾನೆ, 5 ತಾಲೂಕು ಕೊಡೋದಿಲ್ಲ ಅಂತ, ಅದು ಬೇಡ. 5 ಹಳ್ಳಿಗಳಾದ್ರೂ ಕೊಡ್ತೀಯನಪ್ಪ, ಹೋಗ್ಲಿ, ಅದು ಕೊಡಲ್ಲ ಅಂದ್ರೆ ಅರ್ಥ ನೋಡಿ. ಭಾರತೀಯರು ಬದುಕಿ ಬಂದಿರುವ ಮಾರ್ಗ ಇದೆಲ್ಲವನ್ನು ಪ್ರತಿಫಲಿಸುತ್ತೆ ವಿವೇಕಾನಂದರ ಮೊದಲನೇ ಲಕ್ಷಣ. ಏನು ಹಿಂದೂ ಧರ್ಮ, ಇದು ಮೊದಲನೇದು ಹೀಗಿದೆ. ಆಮೇಲೆ ಎರಡನೇದವ್ರು ತಗೊಳ್ಳೋದು ಮರಣ ಅಂದ್ರೆ ಏನು. ಭಗವದ್ಗೀತೆ ಪ್ರಾರಂಭವಾಗೋದೆ ಹಿಂದೂಗಳೆಲ್ಲ ಇದರ ಅರ್ಥ ಮಾಡ್ಕೋಬೇಕು. ಹಿಂದೂಗಳು ಅಂತ ಕರೆಸ್ಕೊಳ್ಳೋರು ಇದೆಲ್ಲ ಅರ್ಥ ಮಾಡ್ಕೋಬೇಕು. ಮರಣ ಅಂತಂದ್ರೆ ಏನು? ಅದು ಕೇವಲ ಶರೀರದ ಬದಲಾವಣೆ, ಅದಕ್ಕಿಂತ ಹೆಚ್ಚಿಗೆ ಏನೂ ಅರ್ಥವಿಲ್ಲ. ಇದನ್ನು ಯಾಕೆ ಒತ್ತಿ ಹೇಳ್ತಾರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಅಂತಂದ್ರೆ, ಮೊಟ್ಟ ಮೊದಲು ಮನುಷ್ಯನನ್ನು ಸುಖವಾಗಿಡುವುದೇ ನಮ್ಮ ಧರ್ಮದ ಗುರಿ. ನೆನ್ಪಿಟ್ಕೊಳ್ಳಿ, ಸನಾತನ ಧರ್ಮದ ಗುರಿ, ಹಿಂದೂ ಧರ್ಮದ ಗುರಿ ಮನುಷ್ಯನನ್ನ ಸುಖವಾಗಿಡ್ಬೇಕು. ಯಾವುದೇ ರೀತಿಯ ಸುಖಕ್ಕೆ ದೊಡ್ಡ ಅಡ್ಡಿಯಾಗೋದೇನು ಅಂತಂದ್ರೆ, ನನ್ನ ಶರೀರಕ್ಕೆ ಅದಿಲ್ಲ ಇದಿಲ್ಲ, ನನ್ನ ಶರೀರಕ್ಕೆ ಅದಾಗಿದೆ ಇದಾಗಿದೆ, ಅದು ಬಂದಿದೆ ಇದು ಬಂದಿದೆ, ಮತ್ತೆ ಕೊನೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದಿನ ಸಾಯುತ್ತೆ. ಶರೀರದ ಸುತ್ತ ವಿಪರೀತವಾದಂತ ದುಃಖಗಳ ಸಾಧ್ಯತೆಗಳಿದೆ. ಕಪ್ಪಗಿದ್ದೀನಿ, ಕುಳ್ಳಗಿದ್ದೀನಿ, ಕುರೂಪಿಯಾಗಿದ್ದೀನಿ, ಇದೊಂದು. ಇವತ್ತು ಮೃಷ್ಟಾನ್ನ ಭೋಜನ ಸಿಗ್ಲಿಲ್ಲ, ಯಾವ ಮೃಷ್ಟಾನ್ನ ಭೋಜನ ಸಿಕ್ಕಿದ್ರು ಒಂದು ಅರ್ಧ ದಿನ ಅದ್ರ ಖುಷಿ ಇರುತ್ತೆ, ಆನಂದ ಇರುತ್ತೆ. ಏನ್ ತಿಂದ್ರು ಆನಂದವಾಗಿರೋದಕ್ಕೆ ಸಾಧ್ಯ ಇದೆ. ಆನಂದ ಅನ್ನುವಂಥದ್ದು ಅಲ್ಲಿಲ್ಲ. ಮುಂದೆ ಮರಣ ಅಂತಂದ್ರೆ ಏನು ಅನ್ನುವಂಥದ್ದನ್ನು ಹೇಳ್ತಾ ಕೂತ್ಕೊಳ್ಳುವಾಗ ಇದನ್ನು ಸರಿಯಾಗಿ ಕಠೋಪನಿಷತ್ತಿನ ಪೂರ್ತಿ ಒಂದೇ ವಿಚಾರವನ್ನು ಹೇಳಿರೋದು. ಕಠೋಪನಿಷತ್ತಿನಲ್ಲಿ ಒಂದು ಉಪನಿಷತ್ತನ್ನೇ ಮೀಸಲಾಗಿಟ್ಬಿಟ್ರು ಈ ಒಂದೊಂದು ಐಟಮ್ಗೆ. ಮನುಷ್ಯನ ಒಳಗಡೆ ದೈವಿಕತೆ ಇದೆ, ಇದು ಪೂರ್ತಿ 11 ಉಪನಿಷತ್ತುಗಳು ಉದ್ದಕ್ಕೂ ಬರುವಂತ ವಿಚಾರ. ಮನುಷ್ಯನ ಒಳಗಡೆ ದೈವಿಕತೆ ಇದೆ. ಮರಣ ಅನ್ನುವಂತಹದ್ದಕ್ಕೆ ಹೆದರಲೇಬಾರದು, 3 ಕಾಸಿಗೂ ಹೆದರಬಾರದು ಅದಕ್ಕೆ ಅನ್ನೋದಕ್ಕೆ ಒಂದು ಉಪನಿಷತ್ತು, ಬೇರೆ ಉಪನಿಷತ್ತುಗಳನ್ನು ಇದೆ, ಆದರೆ ಕಠೋಪನಿಷತ್ತಿನಲ್ಲಿ ಅದನ್ನ ಪೂರ್ತಿಯಾಗಿ ವರ್ಣನೆ ಮಾಡಲಾಗಿದೆ. ಕೇವಲ ಒಂದು ಬಟ್ಟೆಯನ್ನು ಬದಲಾಯಿಸುವುದಕ್ಕೆ ಎಷ್ಟು ಮಹತ್ವವಿದೆಯೋ, ಒಂದು ಶರೀರವನ್ನು ಬದಲಾಯಿಸುವುದಕ್ಕೆ ಅಷ್ಟೇ ಮಹತ್ವ ಇದೆ. ಇಲ್ಲಿ ಅಳುವಿಗೆ ಸ್ಥಾನ ಇದೆಯಾ, ದುಃಖಕ್ಕೆ ಸ್ಥಾನ ಇದೆಯಾ? ಒಂದು ಬಟ್ಟೆ ನೀನು ತೆಗೆದುಹಾಕ್ತೀಯ, ಎಷ್ಟೋ ಸಂದರ್ಭಗಳಲ್ಲಿ ಬಟ್ಟೆ ತೆಗಿತೀಯ ಜೀವನದಲ್ಲಿ. ಯಾವಾಗ ತೆಗಿತೀಯ? ಸ್ನಾನ ಮಾಡುವಾಗಲೇ ತೆಗಿತೀಯ. ಏನಾಯ್ತು? ಇನ್ನೊಂದು ಬಟ್ಟೆ ಹಾಕೊಳ್ತೀಯ. ಅದು ಬಿಡಿ, ಬೇರೆ ಸಂದರ್ಭದಲ್ಲಿ ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ, ಕೃಷ್ಣ ಇದನ್ನ ಕಠೋಪನಿಷತ್ತಿನ ತಗೊಳ್ತೀಯ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಅರ್ಜುನನಿಗೆ ಮರಣಕ್ಕೆ ಏನು ಇಷ್ಟೊಂದು ಮಹತ್ವ ಕೊಡ್ತೇನೆ ಅರ್ಜುನ? ಭೀಷ್ಮ ಸತ್ರ ಏನು, ನಾನ್ ಸತ್ರ ಏನು, ನೀನ್ ಸತ್ರ ಏನು, ಯಾರು ಸತ್ರ ತಾನೆ? ಮರಣಕ್ಕೆ ಇಷ್ಟು ಮಹತ್ವ ಕೊಡುವಂತದ್ದೇನಿಲ್ಲ. ಇದು ಹಿಂದೂ ಧರ್ಮದ ಇನ್ನೊಂದು ಮುಖ್ಯ ವಿಚಾರ. ಜನನಕ್ಕೂ ಹಿಂದೂ ಧರ್ಮದಲ್ಲಿ ಮಹತ್ವ ಇಲ್ಲ. ವಿವೇಕಾನಂದರು ಈ ವಿಷಯವನ್ನು ಆ ಸಬ್ಜೆಕ್ಟ್ ಅಲ್ಲಿ ತಾರದೇ ಇರ್ಬೋದು, ಸಂದರ್ಭ ಬಂದಿದೆ ಅಂತ ನಿಮ್ಮ ಹೇಳಕ್ ಇಷ್ಟಪಡ್ತೀನಿ. ಜನನಕ್ಕೆ 3 ಕಾಸಿನ ಮಹತ್ವ ಇಲ್ಲ, ಮರಣಕ್ಕೆ 3 ಕಾಸಿನ ಮಹತ್ವ ಇಲ್ಲ. ಯಾವ ಮನುಷ್ಯ ಹೇಗೆ ಬೇಕಾದ್ರೂ ಬದುಕಬಹುದು, ಹೇಗೆ ಬೇಕಾದ್ರೂ ಶಂಕರಾಚಾರ್ಯರ ಆದಿಯಾಗಿ ಎಲ್ಲರೂ ಹೇಳ್ತಾರೆ, ಒಣಗಿದ ಎಲೆ ಬಿದ್ದು ಎಲ್ಲಿ ಬೇಕಾದ್ರೂ ಹೇಗೆ ಕೊಚ್ಕೊಂಡು ಹೋಗುತ್ತೋ, ಎಲ್ಲೆಲ್ಲಿಗೋ ಹೋಗುತ್ತೆ, ಹಾಗೆ ಬಿದ್ದು ಹೋಗಲಿ ಈ ಶರೀರ. ಇದಂತೂ ಏನ್ ಮಾಡ್ತೀಯ? ಉದ್ದೇಶ ಸಾಧನೆ ಆದ್ಮೇಲೆ ಈ ಶರೀರಕ್ಕೆ ಇಟ್ಕೊಂಡು ನೀನು ಏನ್ ಮಾಡ್ತೀಯ? ಮರಣಕ್ಕೆ 1 ಪೈಸೆ ಮಹತ್ವವಿಲ್ಲ. ಯಾಕೆ? ಹೇಗೆ ಹಳೇದಾಗಿರ್ತಕ್ಕಂಥ ಬಟ್ಟೆಗಳನ್ನ ಮನುಷ್ಯನಾದವನು ತೆಗೆದು ಹೊಸ ಬಟ್ಟೆ ಹಾಕಿಕೊಳ್ಳುವುದಕ್ಕೆ ಯಾವಾಗಲೂ ಉತ್ಸುಕನಾಗಿಯೇ ಇರ್ತಾನೆ, ಖುಷಿಯಾಗಿಯೇ ಇರ್ತಾನೋ, ಹಾಗೆಯೇ ಹಳೇದಾದ ಶರೀರ ಇನ್ನು ಮುಂದೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿ ಅದನ್ನು ಬಿಸಾಕ್ತಾರೆ. ಹೊಸದಾದಂತಹ ಒಂದು ಶರೀರವನ್ನು ಇಟ್ಕೊಳ್ತಾರೆ. ಹಳೆ ಶರೀರವನ್ನ ಅದನ್ನು ನಾವು ಬಿಸಾಕಿ ಹೊಸ ಶರೀರವನ್ನು ತೆಗೆದುಕೊಳ್ಳುವ ವ್ಯವಸ್ಥೆ ಪರಮಾತ್ಮ ಇಟ್ಟಿದ್ದಾನಲ್ಲ, ಎಂಥ ಕೃಪಾಮಯ ಅವನು.
ಎಂಥ ಕರುಣೆಯಿಂದ ಇಂಥದ್ದೊಂದು ವ್ಯವಸ್ಥೆ ಮಾಡಿದ್ದಾನೆ. ಏಕೆ ಅಂತಂದ್ರೆ ಕೈ ಕಾಲೆಲ್ಲ ಬಿದ್ದು ಹೋಗಿ ಸಂಪೂರ್ಣವಾಗಿ ಹಾಸಿಗೆಯನ್ನೇ ಹಿಡಿದು ಓಡಾಡೋದಕ್ಕೆ ಆಗದೆ ಅಲ್ಲಿಯೇ ಮಲಮೂತ್ರಾದಿಗಳನ್ನು ಮಾಡಿಕೊಂಡು ಜೀವನ ಕಳೀತಾ ಇರ್ತಕ್ಕಂಥ ವಯಸ್ಸಾದಂತ ವ್ಯಕ್ತಿಗಳನ್ನು ನೀವು ನೋಡ್ಬೇಕು. ಆವಾಗ ಇತ್ತೀಚೆಗೆ ಒಬ್ಬ ವ್ಯಕ್ತಿಯನ್ನು ನಾನು ನೋಡುವಂತ ಸಂದರ್ಭ ಬಂದಿತ್ತು. ಆವಾಗ ರಾಮಕೃಷ್ಣ ಒಂದೇ ಪ್ರಾರ್ಥನೆ ಮಾಡ್ಕೊಂಡೆ, ಭಗವಂತ ಓಡಾಡುವಷ್ಟು ದಿವಸ ಅದೇ 500 ವರ್ಷ ಆಗಿರ್ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಓಡಾಡಿಕೊಂಡು ನಮ್ಮ ಕೆಲಸಗಳನ್ನು ಮಾಡಿಕೊಂಡು ನಾವೇ ಹೋಗುವಷ್ಟು ದಿನ ಚೆನ್ನಾಗಿ ಇಟ್ಟಿರು. ಆ ಶಕ್ತಿ ಕುಂದಿದ ಮೇಲೆ, ಆ ಅವಸ್ಥೆ ಕುಂದಿದ ಮೇಲೆ ದಯವಿಟ್ಟು ಈ ಶರೀರದಲ್ಲಿ ಇಡಬೇಡ. ಈ ಶರೀರವನ್ನ ತ್ಯಜಿಸಿ ಇನ್ನೊಂದು ಶರೀರಕ್ಕೆ ಹೋಗುವಂತ ಒಂದು ವ್ಯವಸ್ಥೆಯನ್ನು ಕೂಡ ಅದನ್ನೂ ಕೂಡ ನೀನೇ ಮಾಡುವಂತ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸಿನಿಂದ ಒಂದು ಪ್ರಾರ್ಥನೆ ಬಂತು. ಈ ದುರವಸ್ಥೆಯನ್ನು ನೀವು ನೋಡ್ಬೇಕು. ಇದೊಂದು ಅವಸ್ಥೆ, ದುರವಸ್ಥೆ ಅಂತ ಕರೆಯಲ್ಲ ನಾನು. ಇಂಥದ್ದೊಂದು ಅವಸ್ಥೆ, ಒಂದೇ ಕಡೆ ಮಲಕ್ಕೊಂಡು ಆ ಹಳೆ ಬಟ್ಟೆ ಹಾಕೊಂಡು ಯಾವ ಶರೀರ, ಯಾವ ಆತ್ಮ ಬಯಸುತ್ತೆ ಆ ಹಳೆ ಬಟ್ಟೆಯನ್ನು ಹಾಕೊಳ್ಳೋದಕ್ಕೆ. ಹೊಸ ಬಟ್ಟೆ ಕಾಯ್ತಾ ಇದೆ. ಈ ಹಳೆ ಬಟ್ಟೆಯಲ್ಲಿ ಒದ್ದಾಡ್ತಾ ಕೂತ್ಕೊಳ್ಳೋದು ಯಾರಿಗೆ ಬೇಕು? ಆದ್ದರಿಂದ ಮರಣಕ್ಕೆ ಹೆದರಬೇಡ. ಕೆಲವು ಸಂದರ್ಭಗಳಲ್ಲಿ ಹಳೆಯ ಬಟ್ಟೆ ಆದ್ಮೇಲೆ ಬಟ್ಟೆ ಹೋಗುತ್ತೆ, ಹೊಸ ಬಟ್ಟೆ ಹಾಕೊಳ್ತೀವಿ ಅಂತೇನಿಲ್ಲ. ಬಟ್ಟೆ ಹೊಸದಾಗಿದ್ದಾಗಲೂ ಹೋಗುತ್ತೆ. ಯಾವಾಗ ಬಟ್ಟೆ ತೆಗೆದ್ರು ಇನ್ನೊಂದು ಬಟ್ಟೆ ಕಾಯ್ತಾನೆ ಇರುತ್ತೆ. ಅದನ್ನು ಚಿಂತಿಸುವ, ಯೋಚನೆ ಮಾಡುವ, ದುಃಖಿಸುವ ವಿಷಯವೇ ಅಲ್ಲ ಅದು. ಇನ್ನು ಬಹಳ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋದ್ರೆ ಸಬ್ಜೆಕ್ಟ್ ಬೇರೆ ಆಗ್ಬಿಡುತ್ತೆ. ಇದು ಇನ್ನೊಂದು ವಿಷಯ. ಸ್ವಾಮಿ ವಿವೇಕಾನಂದರು ಮತ್ತೊಂದು ತಗೊಂಡಿದ್ದು, ಈ ಜನನ ಮರಣ ಅದು ಎಂಥದ್ದೇ ಇರಲಿ, ಇದರಿಂದ ಪಾರಾಗುವುದು ಹೇಗೆ? ಇದು 3ನೇ ವಿಷಯ. ಜನನ ಮರಣಗಳಿಂದ ಪಾರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಆವಾಗಲೇ ಇದಕ್ಕೆ ಸ್ವಲ್ಪ ಸೂಕ್ಷ್ಮ ಕೊಟ್ಟಿದ್ದೇನೆ. ದೈವಿ ಅಂಶಗಳು ಸಂಪೂರ್ಣವಾಗಿ ನಮ್ಗೆ ಜಾಗೃತವಾದರೆ ಆ ದೈವಿ ಅಂಶಗಳಲ್ಲಿ ಕೊನೆಯದು ಅಲ್ಪ ಸ್ವಲ್ಪ ದೈವಿ ಅಂಶಗಳು ಜಾಗೃತವಾಗ್ತಾ ಇದ್ರೆ ಸಿಗಲ್ಲ. ಇದು ಆ ಎಲ್ಲದಕ್ಕಿಂತಲೂ ಮೇಲ್ಮಟ್ಟದ ದೈವಿ ಲಕ್ಷಣ ಯಾವುದು ಅಂತಂದ್ರೆ ಇಚ್ಛಾ ಮರಣೆ ಆಗುವುದು. ತಾನು ಇಚ್ಛಿಸಿದ ದಿನ, ಇಚ್ಛಿಸಿದ ಗಳಿಗೆಯಲ್ಲಿ, ಇಚ್ಛಿಸಿದ ರೀತಿಯಲ್ಲಿ ಶರೀರವನ್ನು ಬಿಸಾಕುವ ಒಂದು ಸಾಮರ್ಥ್ಯ. ಯಾವಾಗ ಈ ಸಾಮರ್ಥ್ಯ ನಿನಗೆ ಬರುತ್ತದೆ ಆವಾಗ ಜನನ ಮರಣಗಳಿಂದ ನೀನು ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದೀಯ. ಆವಾಗ ನೀನು 100ಕ್ಕೆ 100 ದೈವಾಂಶ ಸಂಭೂತ ಬ್ರಹ್ಮಸ್ಥಿತಿ. ದೈವಾಂಶ ಸಂಭೂತನಾಗುವುದು ಸ್ವಲ್ಪ ಕೆಳಗಿಂದ ಆಯ್ತು. ಇದು ಬ್ರಹ್ಮಸ್ಥಿತಿ. ಶ್ವೇತಾಶ್ವತರ ಉಪನಿಷತ್ತು ಇದಕ್ಕೆ ಸಂಪೂರ್ಣವಾಗಿ ಮೀಸಲಾಗಿದೆ. ಒಂದೊಂದು ಲಕ್ಷಣಕ್ಕೆ ಒಂದೊಂದು ಉಪನಿಷತ್ತು ಮೀಸಲಾಗಿದೆ. ಫಸ್ಟ್ ಕ್ಲಾಸ್ ಆಗಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಮರಣವನ್ನು, ಈ ದೈವಿ ಇಚ್ಛಾ ಮರಣೆಯಾಗುವುದು ಹೇಗೆ, ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಯಾವ ಯಾವ ಶಿಸ್ತುಗಳು, ಯಾವ ಯಾವ ತಪಸ್ಸುಗಳನ್ನು ನಾವು ಮಾಡಬೇಕಾಗುತ್ತೆ, ಇದೆಲ್ಲ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರುತ್ತೆ. ಇನ್ನು ಪಾಶ್ಚಾತ್ಯರಿಗೆ ಬಹಳ ಮಟ್ಟಿಗೆ ಕಾಡ್ತಾ ಇದ್ದಂತಹದ್ದು, ಹಿಂದೂಗಳಲ್ಲಿ ಬಹುದೇವತೋಪಾಸನೆ ಇದೆ. 100,000 ಸಾವಿರಾರು ದೇವತೆಗಳನ್ನು ಪೂಜೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಸ್ಪಷ್ಟವಾಗಿ ಹೇಳ್ತಾರೆ, ಬಹುದೇವತೋಪಾಸನೆ ಇತ್ಯಾದಿಗಳೆಲ್ಲ ನೆನಪಿಟ್ಕೊಳ್ಳಿ, ಅವೆಲ್ಲ ವೇದಗಳ ಸಾರವಲ್ಲ. ಯಾವಾಗಲೂ ಒಂದು ಧರ್ಮಕ್ಕೆ ಒಂದು ಸಾರ ಅಂತಿರುತ್ತೆ, ಬೇರೆ 108 ಪೂರಕ ಅಂಶಗಳಿರುತ್ತೆ. ಪ್ರಧಾನ ಲಕ್ಷಣ ಭಾರತೀಯ ಸಂಸ್ಕೃತಿಯ, ಹಿಂದೂ ಧರ್ಮದ ಪ್ರಧಾನ ಲಕ್ಷಣ ಅದ್ವೈತ ಸ್ಥಿತಿ. ಇಡೀ ಸೃಷ್ಟಿ, ನಾನು, ನೀವು, ಪರಮಾತ್ಮ, ನಾವೆಲ್ಲರೂ ಒಂದೇ, ಒಂದು ವಸ್ತು. ಇಷ್ಟೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಅದು ಆಗಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಅದ್ವೈತ ರಾಮಕೃಷ್ಣ ಹೇಳ್ತಾರೆ, ಯಾರೋ ಒಬ್ರು ಏನೋ ಪ್ರಶ್ನೆ ಕೇಳಿದಾಗ ಅವಾಗ ಹೇಳ್ತಾರೆ, ಮಗು ಅದು ಅದ್ವೈತ ಸ್ಥಿತಿ, ಅದು ಕೊನೆಯ ಮಾತು. ಮಗು, ಮುಂದೆ ಸ್ವಾಮಿ ಶಾರದಾನಂದರು ಅಂತ ನಿರ್ಮಾಣವಾದಂತ ಯುವಕ ಏನೋ ಒಂದು ಪ್ರಶ್ನೆ ಕೇಳ್ತಾರೆ, ಈ ರೀತಿಯ ಒಂದು ಸ್ಥಿತಿಯನ್ನು ನನಗೆ ಕರುಣಿಸಿ. ಮಗು, ಅದು ಅದ್ವೈತ ಸ್ಥಿತಿ, ಅದು ಕೊನೆಯ ಮಾತು, ಅದು ಕೊನೆಯ ಮಾತು, ಅದ್ವೈತ ಸ್ಥಿತಿ. ಹಾಗಾದ್ರೆ ಈ ವೇದಗಳಲ್ಲಿ ಏನು ಬರುತ್ತೆ? ಏಕಂ ಸದ್ವಿಪ್ರ ಬಹುಧಾ ವದಂತಿ. ಇರ್ತಕ್ಕಂಥದ್ದು ಒಂದೇ, ಅದನ್ನ 1000 ರೀತಿಯ ಜನ 1000 ರೀತಿಯಲ್ಲಿ ತಿಳ್ಕೊಳ್ತಾರೆ. ಸಾವಿರಾರು ಜನರಿಗೆ ಸಾವಿರಾರು ರೀತಿಯಲ್ಲಿ ಕಾಣುತ್ತದೆ. ಶ್ರೀರಾಮಕೃಷ್ಣರು ಇದನ್ನು ಬಹಳ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಒಂದು ಮನೆ ಇದೆ, ಒಬ್ಬೊಬ್ಬ 10 ಜನ ಆ ಮನೆಯಿಂದ ಒಂದು ಫೋಟೋ ತಗೊಳ್ತಾರೆ. ಒಂದೊಂದು ಫೋಟೋ ಒಂದೊಂದು ರೀತಿ ಇರುತ್ತೆ.
ಈ ಫೋಟೋ ಒಂಥರ ಇದೆ, ಆ ಫೋಟೋ ಒಂಥರ ಇದೆ, ಈ ಫೋಟೋ ಒಂಥರ ಇದೆ, ಹಾಗಂತ ಹೇಳಿ ಮನೆ ಮತ್ತು ಅವನು ನಿಂತ್ಕೊಂಡ ಜಾಗದಿಂದ ಅದು ಹಾಗೆ ಕಾಣ್ತಿತ್ತು. ಹಾಗೆಯೇ ಭಕ್ತನಾದವನು ಅವನು ಯಾವ ಸ್ಥಿತಿಯಲ್ಲಿದ್ದಾನೋ ಆ ಸ್ಥಿತಿಯಲ್ಲಿ ಒಂದೇ ಪರಮಾತ್ಮ ಅವರಿಗೆ ಹಾಗೆಯೇ ಕಾಣೋದು. ಮನೆಯ ಹಿಂದ್ಗಡೆ ನೀವು ನಿಂತ್ಕೊಂಡ್ಬಿಟ್ಟು ಮುಂಭಾಗದ ಹ್ಯಾಕ್ ಕಾಣುತ್ತೆ ಹಾಗೆ ಕಾಣಬೇಕು ಅಂದ್ರೆ ಆಗಲ್ಲ. ಮುಂಭಾಗದಲ್ಲಿ ನಿಂತ್ಕೊಂಡವನ್ಗೆ ಹ್ಯಾಕ್ ಕಾಣುತ್ತೀಯೋ ಹಾಗೆಯೇ ನನಗೂ ಕಾಣಬೇಕು ಅಂತ ನೀನು ಹಿಂದ್ಗಡೆ ನಿಂತ್ಕೋಬಾರ್ದು, ನೀನು ಮುಂಭಾಗಕ್ಕೆ ಬಂದು ನಿಂತ್ಕೋಬೇಕಾಗುತ್ತೆ. ಆವಾಗ ನಿನಗೂ ಅದು ಹಾಗೆಯೇ ಕಾಣೋದು. ನೀನು ನಿಂತ ಜಾಗದಲ್ಲಿ ಅದು ಕಂಡಿದ್ದ ಹಾಗೆ, ಹಾಗಂತ ಹೇಳಿ ಮನೆಯೇ ಬೇರೆಯಲ್ಲ. ಹಾಗೆಯೇ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಕೋಟ್ಯಾಂತರ ಜನ ಕೋಟ್ಯಾಂತರ ಸ್ಥಿತಿಯಲ್ಲಿ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಮಟ್ಟದಲ್ಲಿರ್ತಾರೆ. ಆ ಮಟ್ಟದಲ್ಲಿರ್ತಕ್ಕಂಥ ಮನುಷ್ಯನಿಗೆ ಆ ಮಹಾಸತ್ಯ, ಅಂತಿಮ ಸತ್ಯ, ಏಕಮೇವ ಅದ್ವಿತೀಯ ಅದ್ವೈತ ಸತ್ಯ, ಅದು ಅವನಿಗೆ ಆ ಜಾಗದಲ್ಲಿದ್ದಾಗ ಅದು ಹಾಗೆಯೇ ಕಾಣೋದು. ಬೇರೆ ಯಾವ ರೀತಿಯಲ್ಲೂ ಕೂಡ ಅದು ಕಾಣೋದಕ್ಕಾಗುದಿಲ್ಲ. ಬೇರೆ ರೀತಿಯಲ್ಲಿ ಕೊಟ್ರೆ ಅವನ ಮನಸ್ಸಿಗೆ ಅದು ಹಿಡಿಸೋದಿಲ್ಲ. ಆದ್ದರಿಂದಲೇ 10 ವರ್ಷಕ್ಕೊಬ್ಬ ಹೊಸ ಗುರು ಹುಟ್ಕೊಳ್ತಾನೆ. ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮಲ್ಲಿ ಒಬ್ಬರು ಹೊಸ ಗುರುಗಳು ಹುಟ್ಕೊಳ್ತಾರೆ. ಆ ಒಬ್ಬೊಬ್ಬ ಗುರುವಿಗೂ 1,000 ಜನ ಶಿಷ್ಯರಿರ್ತಾರೆ. ಆ 1000 ಜನ ಶಿಷ್ಯರಿಗೆ ಇಲ್ಲಿವರೆಗೆ ಇದ್ದ ಯಾವ ಗುರುಗಳೂ ಹಿಡಿಸಿರ್ಲಿಲ್ಲ. ಈ ಗುರುಗಳೇ ಹಿಡಿಸಿದ್. ಯಾಕೆ? ಅವರು ಆ ಶಿಷ್ಯರೆಲ್ಲ ಆ ಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಈ ಗುರುವೇ ಬೇಕಿತ್ತು, ಇವನಿಗೆ ಕಾಯ್ತಿದ್ರು. ಇವನು ಬಂದ ತಕ್ಷಣ ಎಲ್ಲ ಹಿಂದೆ ಹೋದ್ರು. ವಿವೇಕಾನಂದರು ಹೇಳ್ತಾ ಇದ್ದಾನೆ, ಪ್ರತಿ 10 ವರ್ಷಕ್ಕೊಮ್ಮೆ ನನ್ನ ದೇಶದಲ್ಲಿ ಒಬ್ಬ ಗುರು ಹುಟ್ಕೊಳ್ತಾನೆ. ಪ್ರತಿಯೊಬ್ಬನಿಗೂ ಒಂದು ಅನುಯಾಯಿಗಳು, ಒಂದು ಗುಂಪಿನ ಅನುಯಾಯಿಗಳು ಸಿಗ್ತಾರೆ. ಯಾಕೆ? ಅದು ಇರೋದೇ ಹಾಗೆ, ಇರಬೇಕಾದ್ದು ಹಾಗೆ. ಯಾವ ಜಾಗದಲ್ಲಿ ನಿಂತರೂ ಕೂಡ ಮನೆ ಕಾಣಬೇಕು. ಮುಂದ್ಗಡೆ ನಿಂತ ಚಿತ್ರ ಮಾತ್ರ ಕರೆಕ್ಟು, ಮುಂದ್ಗಡೆ ನಿಂತ್ಕೊಂಡಾಗ ಚಿತ್ರ ತೆಗೆದ್ವಿಲ್ಲ ಅದು ಮಾತ್ರ ಕರೆಕ್ಟು, ಸೈಡ್ ನಲ್ಲಿ ನಿಂತ್ಕೊಂಡು ತೆಗೆದ ಚಿತ್ರ ಕರೆಕ್ಟ್ ಇಲ್ಲ ಅಂತಂದ್ರೆ ಆ ಸೈಡ್ ನಲ್ಲಿ ಜನರಿಗೆಲ್ಲ ಬಹಳ ಬೇಸರವಾಗುತ್ತೆ, ಅವರು ವಂಚಿತರಾಗ್ತಾರೆ. ನಿನ್ನ ಚಿತ್ರವೂ ಸರಿ, ನಿನ್ನ ಚಿತ್ರವೂ ಸರಿ, ನಿನ್ನ ಚಿತ್ರವೂ ಸರಿ, ಎಲ್ಲಾ ಚಿತ್ರಗಳು ಸರಿ, ಎಲ್ಲಾ ಚಿತ್ರಗಳು ಸರಿ ಅಂತ ಒಂದು ನೀನು ಅರ್ಥ ಮಾಡಿಕೊಂಡ್ರೆ, ನನ್ನ ಚಿತ್ರ ಇದ್ದಂಗೆ ಅವನ ಚಿತ್ರ ಇಲ್ಲ, ಆದ್ದರಿಂದ ನನ್ನ ಚಿತ್ರ ಸರಿ, ಅವನ ಚಿತ್ರ ಸರಿ ಇಲ್ಲ ಅನ್ನುವ ಸಂಕುಚಿತ ಬುದ್ಧಿ ಇರಬಾರದು. ಇವತ್ತು ಧರ್ಮದ ಅನುಯಾಯಿಗಳಿದ್ದಾರಲ್ಲ, 99.99% ಜನರಿಗೆ ಈ ಪ್ರಾಬ್ಲಮ್ ಇದೆ. ಅವರು ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದಾರೆ, ಭಗವಂತನಲ್ಲಿ ಒಂದು ಫೋಟೋ ತೆಗೆದಿದ್ದಾರೆ, ಅವನಿಗೆ ಒಂದು ಚಿತ್ರ ಕಾಣ್ತಾ ಇದೆ. ಈ ಚಿತ್ರ ಮಾತ್ರ ಕರೆಕ್ಟ್, ಬೇರೆ ಚಿತ್ರಗಳು ಸರಿ ಇಲ್ಲ. ಹರಿದು ಹಾಕಿ ಬೇರೆ ಚಿತ್ರಗಳನ್ನ ಹರಿದು ಹಾಕಿ. ಕಳೆದ 2000 ವರ್ಷಗಳಿಂದ ಪ್ರಪಂಚದಲ್ಲಿ ಏನೇನು ರಕ್ತಪಾತ ನಡೆದಿದೆಯೋ ಆ ರಕ್ತಪಾತಕ್ಕೆ 90% 90 ಕಾರಣ ನಾನು ತೆಗೆದಿರುವ ಚಿತ್ರ ಸರಿಯಾಗಿದೆ, ನೀವ್ಯಾರೋ ತೆಗೆದಿರುವ ಚಿತ್ರಗಳು ಯಾವುದು ಸರಿಯಿಲ್ಲ. ಆದ್ದರಿಂದ ನಾವೆಲ್ಲ ಬಂದು ನಿಮ್ಮ ಚಿತ್ರಗಳನ್ನ ಹರಿದು ಹಾಕ್ತೀವಿ. ಮಾತಾಡಿದ್ರೆ ಹುಷಾರ್, ನಮ್ಮ ಚಿತ್ರವನ್ನು ಒಪ್ಕೊಳ್ಳಿ, ಇಲ್ಲಾಂದ್ರೆ ಕೊಂದು ಹಾಕ್ತೀವಿ. ಏನ್ ಹೇಳೋದು ಇದಕ್ಕೆ? ಏನ್ ಹೇಳ್ತಾರೆ? ಇಷ್ಟರ ಮಟ್ಟಿಗೆ ಬುದ್ಧಿಹೀನತೆ, ಇದನ್ನ ಬಿಗಾಟ್ರಿ ಅಂತ ಕರೀತಾರೆ ಇಂಗ್ಲಿಷ್. ವಿವೇಕಾನಂದರು ಈ ಬಿಗಾಟ್ರಿಯಿಂದ ಬೇಸತ್ತು ಒಂದು ಸಂದರ್ಭದಲ್ಲಿ ಹೇಳಿದ್ರು, ಮೂಢನಂಬಿಕೆ ಕೆಟ್ಟದ್ದು, ಸೂಪರ್ಸ್ಟಿಷನ್ ಇಸ್ ವೆರಿ ಬ್ಯಾಡ್, ಬಟ್ ಬಿಗಾಟ್ರಿ ಇಸ್ ವರ್ಸ್ ದ್ಯಾನ್ ದಟ್. ಮೂಢನಂಬಿಕೆ ವಿರುದ್ಧ ಎಷ್ಟೋ ಹೋರಾಟಗಳು, ಕೂಗಾಟಗಳು, ಕಿರುಚಾಟಗಳು, ಅರಚಾಟಗಳು, ಪುಸ್ತಕಗಳು, ಸಮ್ಮೇಳನಗಳು. ಮೂಢನಂಬಿಕೆ, ಆ ಮೂಢನಂಬಿಕೆ ವಿರುದ್ಧ ಹೋರಾಡ್ತಾ ಇದ್ದಾರಲ್ಲ, ಅವ್ರನ್ನೆಲ್ಲ ನೋಡಿ ಒಬ್ಬರೋ ಇಬ್ಬರೋ ಇಲ್ಲದೆ ಇರ್ಬೋದು, ಬೇರೆಯವರೆಲ್ಲ ಈ ಬಿಗಾಟ್ರಿ, ಈ ಮತಾಂಧತೆಯಿಂದ ಒದ್ದಾಡ್ತಾ ಇದ್ರು. ನೋಡ್ತಾ ಬನ್ನಿ, ಒಬ್ಬೊಬ್ಬರು ಅವರು ಎಷ್ಟು ಅರಚಾಡಿದ್ರು ಅವರು ಸತ್ಯಕ್ಕೆ ದೂರವಾದವರು. ಆದ್ದರಿಂದ ಅರಚಾಡಿದ್ದಾಯ್ತೆ ಹೊರತು ಆ ವಿಚಾರ ಬೆಳೀಲೇ ಇಲ್ಲ. ಅವರ ವಿಚಾರ ಏನಿದೆ ಅದು ಬೆಳೀಲೇ ಇಲ್ಲ. ವಿಚಾರ ಬೆಳೆದಿಲ್ಲ ಅಂದ್ರೆ ಧರ್ಮ ಹೇಗೆ ಬೆಳೆಯುತ್ತೆ? ನಮ್ಮ ವಿಚಾರವನ್ನು ಬೆಳೆದಿಲ್ಲ, ಬೆಳೆಸ್ಕೊಳ್ಳಿಲ್ಲ ನಾವು, ನಮ್ಮ ವಿಚಾರ ಬೆಳಿಲಿಲ್ಲ ಅಂದ್ರೆ ನಮ್ಮ ಧರ್ಮ ಹೇಗೆ ಬೆಳೆಯುತ್ತೆ? ವಿಚಾರವನ್ನು ಬೆಳೆಸಲಾರರು, ಆದ್ರೆ ಧರ್ಮ ಬೆಳಿಬೇಕು ಅಂತ ಆಸೆ ಇದೆ. ಈ ಜನ ಏನ್ ಮಾಡ್ತಾರೆ? ಬೇರೆ ಧರ್ಮಗಳನ್ನು ಬೈತಾ ಕೂತ್ಕೊಳ್ಳೋದು, ಬೇರೆ ಧರ್ಮಗಳ ಜೊತೆ ಜಗಳ ಆಡೋದು, ಇಷ್ಟು ಬಿಟ್ರೆ ಬೇರೆ ಇವರಿಗೆ ಇನ್ಯಾವ ದಾರಿಯೂ ಕಾಣಲ್ಲ. ಜಗತ್ತಿನ ನಡೀತಾ ಇರೋದೇ ಅದು. 2-2.5 ವರ್ಷಗಳಿಂದ ಈ ಪ್ರಪಂಚದ ಇತಿಹಾಸದಲ್ಲಿ ನಡೀತಾ ಇರೋದೇ ಅದು. ಇದು ವಿವೇಕಾನಂದರು ಗೊತ್ತಿತ್ತು, ಎಲ್ಲ ಹೇಳಿದಾಗಿದೆ, ವೇದಗಳಲ್ಲೇ ಹೇಳಲಾಗಿದೆ.
ಉಪನಿಷತ್ತುಗಳನ್ನು ಹೇಳಲಾಗಿದೆ, ಪೌರಾಣಿಕ ಗ್ರಂಥಗಳನ್ನು ಹೇಳಲಾಗಿದೆ. ಗೀತೆಯಲ್ಲಂತೂ ಕೃಷ್ಣ ಅನುಮಾನಕ್ಕೆ ಆಸ್ಪದ ಇಲ್ಲದಂತೆ ಇದನ್ನೆಲ್ಲ ಹೇಳಿದ್ದಾನೆ. ನೀನು ನಿಂತ ಜಾಗದಲ್ಲಿ ನಾನು ಹ್ಯಾಕ್ ಕಾಣ್ತೀಯೋ ಅದು ಸರಿಯಾಗಿಯೇ ಇದೆ, ಬೇರೆಯವರು ನಿಂತ ಜಾಗದಲ್ಲಿ ನಾನು ಅವ್ರಿಗೆ ಹ್ಯಾಕ್ ಕಾಣ್ತಾ ಇದ್ದೀನೋ ಅದೂ ಸರಿಯಾಗಿಯೇ ಇದೆ. ಏಕೆಂದ್ರೆ ಅಲ್ಲಿ ನಿಂತರೆ ನಾನು ಹಾಗೆಯೇ ಕಾಣೋದು, ಇಲ್ಲಿ ನಿಂತರೆ ಹೀಗೆಯೇ ಕಾಣೋದು, ಅದಿದ್ದ ಹಾಗೆ ಇದಿಲ್ಲ, ಇದಿದ್ದ ಹಾಗೆ ಅದಿಲ್ಲ ಅಂತ ಜಗಳ ಮಾಡಬೇಡಿ. ಇನ್ನೊಂದು ದೊಡ್ಡದು ಪಾಶ್ಚಾತ್ಯರಿಗಿದ್ದಂತ ಒಂದು ದೊಡ್ಡ ಪ್ರಶ್ನೆ, ಮೂರ್ತಿ ಪೂಜೆಗೆ ಅರ್ಥ ಏನು? ನಿಮ್ಮಲ್ಲಿ ಮೂರ್ತಿ ಪೂಜೆ ಯಾಕೆ? ಇದನ್ನು ವಿವೇಕಾನಂದರು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮಲ್ಲೂ ಇಲ್ವಾ, ಇವತ್ತು ಕೂಡ ಇಲ್ವಾ ಮೂರ್ತಿ ಪೂಜೆ ವಿರೋಧಿಗಳು? ಇವರೆಲ್ಲ ಪಾಪ ಬಹಳ ಅಧ್ಯಯನಹೀನರು. ಕೆಲವೊಮ್ಮೆ ಇವ್ರ ಮೇಲೆ ಬೇಜಾರಾಗುತ್ತೆ, ಕೆಲವೊಮ್ಮೆ ಬಹಳ ಸಿಟ್ಟಿನಿಂದ ಆಕ್ರೋಶದಿಂದ ಮಾತಾಡ್ತೀವಿ. ಆದ್ರೆ ನಿಜ ಸ್ಥಿತಿ ಅರಿತುಕೊಂಡ್ರೆ ಇವರೆಲ್ಲ ಬಹಳ ಅಧ್ಯಯನಹೀನರು. ಇವರು ಅಧ್ಯಯನವನ್ನು ಮಾಡಿಲ್ಲದು, ಮಾಡಲಾರರು. ಕೆಲವು ಪುಸ್ತಕಗಳಿದೆ, ಅದನ್ನು ಓದಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗುತ್ತೆ ಅಂತ ನಾವು ಹೇಳಿದ್ರೆ ಅವ್ರು ಓದಿದ್ರು, ಅದು ಅವ್ರಿಗೆ ಅರ್ಥವಾಗಲ್ಲ. ಯಾರಾದರೂ ಅರ್ಥ ಮಾಡಿಸಬಲ್ಲರ? ಬಹಳ ಜನರಿಗೆ ಅದನ್ನ ಅರ್ಥ ಮಾಡಿಸೋದಕ್ಕಾಗಲ್ಲ. ಕೆಲವು ಮಠಗಳು, ಕೆಲವು ಸ್ವಾಮಿಗಳು ಅದನ್ನ ಅರ್ಥ ಮಾಡಿಸಬಲ್ಲರು, ಅವ್ರ ಹತ್ರ ಇವರು ಹೋಗಲ್ಲ. ಯಾಕೆ? ಅವರ ಚಿತ್ರ ಬೇರೆ, ಅವರ ಹತ್ರ ಅವರ ಮನೆ ಚಿತ್ರ ಅವ್ರ ಹತ್ರ ಬೇರೆ ಇದೆ, ನಮ್ಮ ಚಿತ್ರ ಬೇರೆ ಇದೆ. ಅವ್ರ ಹತ್ರ ಹೋದ್ರೆ ನಮ್ಗೆ ನಷ್ಟ ಆಗ್ಬಿಡುತ್ತೆ, ನಾವು ಧರ್ಮ ಚ್ಯುತಿ ಬರುತ್ತೆ, ನಮ್ಮ ಧರ್ಮಕ್ಕೆ ದ್ರೋಹ ಮಾಡ್ದಂಗಾಗುತ್ತೆ ನಮ್ಮ ಧರ್ಮಕ್ಕೆ. ಈ ಚಿತ್ರವೇ ಕರೆಕ್ಟು, ಆ ಚಿತ್ರವನ್ನು ಇಟ್ಕೊಂಡ್ರ ಹತ್ರ ಹೋದ್ರೆ ಈ ಚಿತ್ರಕ್ಕೆ ದ್ರೋಹ ಮಾಡದಂತಾಗುತ್ತೆ ಅಂತ ಹೇಳಿ ಇವರು ಅವ್ರ ಹತ್ರ ಹೋಗಲ್ಲ. ಮೂರ್ತಿಯನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಆರಾಧನೆ ಮಾಡುವುದು ಕೋಟಿಗೊಬ್ಬರಿಗೂ ಕೂಡ ಸಾಧ್ಯವಾಗುವುದಿಲ್ಲ, ಕೋಟಿಗೊಬ್ಬರಿಗೂ ಸಾಧ್ಯವಾಗುವುದಿಲ್ಲ. ಇದನ್ನೆಲ್ಲ ವಿಚಾರ ಮಾಡುವ, ಚರ್ಚೆ ಮಾಡುವ ಅವಧಾನ, ವ್ಯವಧಾನ, ಸಹನೆ, ತಾಳ್ಮೆ ಯಾರಿಗೂ ಇಲ್ಲ. 10 ಡಿಗ್ರಿಗಳು, 20 ಪ್ರಶಸ್ತಿಗಳು, 30 ಪೊಸಿಷನ್ಗಳು, ಅಧಿಕಾರಗಳು, ಸ್ಥಾನಮಾನಗಳು. ಮನುಷ್ಯ ಅದನ್ನೆಲ್ಲ ಕೊಡಬಲ್ಲ, ಬುದ್ಧಿ ಯಾರು ಕೊಡ್ತಾರೆ? ಯಾವ ಸರ್ಕಾರ? ನಿಮಗೆ ಈ ಸರ್ಕಾರ ಒಂದು ಸ್ಥಾನಮಾನ ಕೊಡುತ್ತೆ, ಈ ಸರ್ಕಾರ ಬುದ್ಧಿ ಕೊಡುತ್ತಾ? ನೀನೇ ಗಳಿಸ್ಕೋಬೇಕು ನಿನ್ನ ಬುದ್ಧಿಯನ್ನ, ನೀನೇ ಕಟ್ಕೋಬೇಕು ನಿನ್ನ ಬುದ್ಧಿಯನ್ನ. ಅದಕ್ಕೊಂದು ಮೆಥಡ್ ಕೊಟ್ಟಿದ್ದಾರೆ. ಬುದ್ಧಿಯನ್ನ ಕಟ್ಕೊಳ್ಳೋದು ಹೇಗೆ, ಬುದ್ಧಿ ಬೆಳೆಸ್ಕೊಳ್ಳೋದು ಹೇಗೆ, ಅದನ್ನ ಅನುಸರಿಸದೇನೆ ಕೂತ್ಕೊಂಡ್ರೆ ಹೇಗೆ? ಯಾಕೆ ಮೂರ್ತಿ ಪೂಜೆ ಅನ್ನುವಂತಹದ್ದು ಬಂತು? ಮೂರ್ತಿ ಅಂದ್ರೆ ಏನು ಒಂದು ತಿಳ್ಕೊಂಡು. ಮೂರ್ತಿ ಅಂತಂದ್ರೆ ಒಂದು ಆಕಾರ, ಇಷ್ಟೇ. ಆಕಾರ ಎಲ್ಲಿಗೂ ಅದೆಲ್ಲ ಅದು ಗುಂಡ್ಗಿರೋ ಆಕಾರವಾದರೂ ಆಕಾರವೇ, ಕ್ರಾಸ್ ಆಕಾರವಾದರೂ ಆಕಾರವೇ, ಬಿದಿಗೆ ಚಂದ್ರದ ಆಕಾರದಲ್ಲಿದ್ರು ಆಕಾರವೇ. ಆಕಾರವಲ್ಲದ್ದು ಮಾತ್ರ ನಿರಾಕಾರ, ಆಕಾರವಲ್ಲದ್ದು ನಿರಾಕಾರ. ನಮ್ಮ ದೇವರು ನಿರಾಕಾರ. ನಿಜಕ್ಕೂ ಹೇಳಬೇಕು ಅಂದ್ರೆ ವೇದಗಳು ಎತ್ತಿ ಹಿಡಿಯೋದು, ವರ್ಣನೆ ಮಾಡಿರೋದು ನಿರಾಕಾರ ಪರಮಾತ್ಮನನ್ನೇ. ಬ್ರಹ್ಮ ಅಂತ ಯಾವುದನ್ನು ಕರಿತೀರಿ ಅದು ನಿರಾಕಾರ ಬ್ರಹ್ಮ, ನಿರ್ಗುಣ ಬ್ರಹ್ಮ. ಹಿಂದೂ ಧರ್ಮದ ನಿಜವಾದ ದೇವತೆ ಯಾರು? ನಿರ್ಗುಣ ನಿರಾಕಾರ ಬ್ರಹ್ಮ. ಆದ್ದರಿಂದಲೇ ಅದನ್ನು ಅವನು ಅಂತಲೂ ಕರೆಯಲ್ಲ ವೇದಗಳು. ಹಿಂದೂ ಧರ್ಮದಲ್ಲಿ ದೇವತೆಯನ್ನು ಅವನು ಅಂತ ಕರೆಯಲ್ಲ, ಅವಳು ಅಂತ ಕರೆಯಲ್ಲ, ಅದು ತತ್. ತತ್ತನ್ನು ಸಹ ಅಂತಂದ್ರೆ ಸಂಸ್ಕೃತದಲ್ಲಿ ಸಹ ತೌತೇತಂ ತೌತಾಂತೇನ ತಾಭ್ಯಾಂತೈ, ಅವನು ಅನ್ನೋ ಶಬ್ದ ಇರೋದು ಸಂಸ್ಕೃತದಲ್ಲಿ ಸಹ. ಅವಳು ಅಂತೋದಕ್ಕೆ ಸಾ ತೇತಾಹ ತಾಂ ತೇತಾಹ ತಯಾ ತಾಭ್ಯಾಂ ತಾಭಿಃ, ಇದು ಅವಳು ಅನ್ನುವಂತ ಶಬ್ದ. ಹಾಗಾದ್ರೆ ಅದು ಅನ್ನುವಂತಹದ್ದೇನು? ತತ್. ತತ್ ತ್ವಂ ಅಸಿ. ಶ್ವೇತಕೇತು ನೀನು ಅದಾಗಿದ್ದೀಯಾ, ಅವನಾಗಿದ್ದೀಯಾ ಅಂತಂದಿಲ್ಲ ಶ್ವೇತಾಶ್ವತರ ಚಾಂದೋಗ್ಯ ಉಪನಿಷತ್ತು ಶ್ವೇತಕೇತುವಿಗೆ. ತತ್ ತ್ವಂ ಅಸಿ, ತತ್ ಅದು, ತ್ವಂ ನೀನು, ಅಸಿ ಆಗಿದ್ದೀಯಾ ಓ ಶ್ವೇತಕೇತು, ಆ ಬ್ರಹ್ಮವೇ ನೀನಾಗಿದ್ದೀಯಾ, ತತ್ ತ್ವಂ ಅಸಿ. ಇದನ್ನು ಜೀರ್ಣಿಸಿಕೊಂಡಂತ ಭಾರತ ಮುಂದೆ ಎಷ್ಟೋ ವರ್ಷಗಳ ನಂತರ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದನ್ನು ಒಪ್ಕೊಂಡ್ಬಿಟ್ಟು, ಹೌದು ನಾನು ಬ್ರಹ್ಮವಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮವಾಗಿದ್ದೇನೆ. ಇದಕ್ಕಿಂತ 1000 ವರ್ಷಗಳ ಮುಂಚೆ ಗುರು ಶಿಷ್ಯರಿಗೆ ಹೇಳಿದ, ನೀವೆಲ್ಲ ಬ್ರಹ್ಮವೇ ಆಗಿದ್ದೀರಿ, ದೈವಾಂಶ ಸಂಭೂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಲ್ಲ, ಆ ಬ್ರಹ್ಮವೇ ನಿಮ್ಮಲ್ಲಿ ಆತ್ಮವಾಗಿರುವುದು. ಯಾವುದು ಹೊರಗಡೆ ಬ್ರಹ್ಮವಾಗಿದೆಯೋ
ಅದೇ ಆತ್ಮವಾಗಿರುವುದು. ಹೊರಗಡೆ ಯಾವುದು ಆಕಾಶವಾಗಿದೆಯೋ ಅದೇ ಈ ಹಾಲು ಒಳಗಡೆ ಕೂಡ ಆಕಾಶವಾಗಿದೆ. ಹಾಲು ಒಳಗಡೆ ಆಕಾಶದಿಂದ ಕೆಲವು ನಮಗೆ ಪ್ರಯೋಜನಗಳಿದೆ. ಹಾಲು ಒಳಗಡೆ ಆಕಾಶವನ್ನು ಬಿಟ್ಟು ಹೊರಗಡೆ ಆಕಾಶದಲ್ಲಿ ಆ ಪ್ರಯೋಜನಗಳು ಸಿಗುವುದಿಲ್ಲ. ಇದರ 1000 ಪಟ್ಟು ದೊಡ್ಡ ಆಕಾಶ ಹೊರಗಡೆ ಇದೆ. ಆದ್ರೆ ಆ ಆಕಾಶದಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಫೆಸಿಲಿಟೀಸ್, ಪ್ರಯೋಜನಗಳು ಸಿಗುವುದಿಲ್ಲ. ಆದ್ದರಿಂದ ಗೋಡೆ ಕಟ್ಕೊಳ್ಬೇಕಾದ ಅವಶ್ಯಕತೆ ಇದೆ. ನಾವು ಮನೆಯನ್ನು ಕಟ್ಟಿದೀವಿ, ನೀವು ಮನೆ ಕಟ್ಟಲಿಲ್ಲ. ನೀವು ಮಾಡಿದ್ದೇನು? ಆಕಾಶವನ್ನು ಸಂಕುಚಿತಗೊಳಿಸಿದ್ದು. ಮನೆ ಅಂದ್ರೆ ಗೋಡೆ ಅಲ್ಲ. ಒಂದು ಗೋಡೆ, ಚೈನಾ ವಾಲ್, ಅದನ್ನು ಯಾರು ಮನೆ ಅಂತ ಕರೆಯಿಲ್ಲ. 1500 ಮೈಲಿ ಉದ್ದ ಇದೆ ಅದು ಚೈನಾ ವಾಲ್, ಒಂದು ಗೋಡೆ. ಅದನ್ನು ಯಾರು ಮನೆ ಅಂತ ಕರೆಯಲ್ಲ. ಮನೆ ಅಂದ್ರೆ ಒಳಗಡೆ ಒಂದು ಟೊಳ್ಳಿರ್ಬೇಕು. ಹೇಗಾದ್ರೂ ಮಾಡ್ಕೊಳ್ಳಿ. ಹೊರಗಡೆ ಯಾಕೆ ಟೊಳ್ಳೆ ಮುಖ್ಯ? ಅಲ್ಲಿ ಆ ರೂಮ್ ಹೋದ್ರು ಟೊಳ್ಳು, ಸ್ಪೇಸ್, ಆಕಾಶ. ಅಡಿಗೆ ಮನೆಗೆ ಹೋದ್ರು ಆಕಾಶ, ಬಚ್ಚಲ ಮನೆಗೆ ಹೋದ್ರು ಆಕಾಶ, ಟಿವಿ ರೂಮ್ ಬಂದ್ರು ಆಕಾಶ. ಮನೆ ಅಂದ್ರೆ ಏನು? ಆಕಾಶ ಬಿಟ್ಟು ಬೇರೆ ಏನಿದೆ? ಹೊರಗಡೆ ಇರ್ತಕ್ಕಂಥ ಗೋಡೆಗಳು ಒಂದಷ್ಟು ಆಕಾಶವಂತಂದು, ಅದರ ಒಳಗಡೆ ಒಂದಷ್ಟು 10 ಸಣ್ಣ ಸಣ್ಣ ಆಕಾಶಗಳನ್ನ ನಿರ್ಮಾಣ ಮಾಡಿಕೊಂಡು ನಾವು ಮನೆ ಅಂತ ಕರೆದಿದ್ದು. ಆಕಾಶವನ್ನು ಕೊಂಡ್ಕೋಬೇಕಾಯ್ತಾ? ₹1,00,00,000 ಖರ್ಚು ಮಾಡ್ಬೇಕಾಯ್ತು. ಯಾಕಾಗಿ? ಹೊರಗಡೆ ಎಷ್ಟು ದೊಡ್ಡ ಆಕಾಶವಿದ್ರು ಇದರಲ್ಲಿರೋ ಆಕಾಶದಿಂದ ಪ್ರಯೋಜನ ಸಿಗುತ್ತಲ್ಲ, ಅದು ಅಲ್ಲಿ ಸಿಗಲ್ಲ. ಹಾಗೆಯೇ ಹೊರಗಡೆ ಬ್ರಹ್ಮ ದೊಡ್ಡದಾಗಿದ್ರು ಆತ್ಮದಿಂದ ಸಿಗುವ ಪ್ರಯೋಜನಗಳು ಅಲ್ಲಿ ಸಿಗಲ್ಲ. ಹೊರಗಡೆ ಇರೋ ಬ್ರಹ್ಮನನ್ನು ಆತ್ಮನನ್ನಾಗಿ ಮಾಡ್ಕೋಬೇಕು, ಸುತ್ತಲೂ ಗೋಡೆ ಕಟ್ಕೋಬೇಕು. ಆ ಗೋಡೆಗಳು 2 ಗೋಡೆಗಳು. ಒಳಗಡೆ ಗೋಡೆ ಮನಸ್ಸು, ಅದರ ಆಚೆ ಇರ್ತಕ್ಕಂಥ ಗೋಡೆ ಶರೀರ. ಆದ್ದರಿಂದ ಏನೇನು ಪ್ರಯೋಜನಗಳಿದೆ? ನಮ್ಮ ಆಸೆಗಳು ನೆರವೇರಬೇಕು. ಏನೇನೋ ಆಸೆ ಇದೆ. ಅದಾಗಬೇಕು, ಇದಾಗಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳಾಗಬೇಕು. ಆ ಮಕ್ಕಳು ನಾನು ಎಲ್ಲ ಕೂಡ ಏನು ಬಹಳ ಆನಂದದಿಂದ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು. ಶರೀರವನ್ನು ಮನಸ್ಸನ್ನು ಆ ಆತ್ಮ ಸುತ್ತ ಕಟ್ಕೊಳ್ಳಿಲ್ಲ, ಗೋಡೆ ಕಟ್ಟದಂಗೆ ಕಟ್ಕೊಳ್ಳಿಲ್ಲ ಅಂದ್ರೆ ಅದು ನೆರವೇರೋ ಹಾಗೆ ಇಲ್ಲ. ಯಾಕೆ? ತಿನ್ನೋರು ಯಾರು? ಆತ್ಮನಿಗೆ ತಿನ್ನೋಕ್ಕಾಗಲ್ಲ, ಬಾಯೇ ತಿನ್ನಬೇಕು. ಮುಟ್ಟೋರು ಯಾರು? ಕೈಯೇ ಮುಟ್ಟಬೇಕು. ಮಧುರವಾದ ಸಂಗೀತ ಕೇಳಬೇಕು, ಆತ್ಮ ಸಂಗೀತ ಕೇಳೋಕ್ಕಾಗಲ್ಲ, ಕಿವಿನೇ ಬೇಕು. ಕಿವಿ ಬೇಕು, ಕಣ್ಣು ಬೇಕು, ಕಿವಿ ಬೇಕು, ಹೊಟ್ಟೆ ಬೇಕು, ಹೊಟ್ಟೆ ನೋವು ಬೇಕು. ಆ ಹೊಟ್ಟೆ ನೋವು ಇಂಜೆಕ್ಷನ್ ತಗೊಳಕ್ ಒಂದು ಕೈ ಬೇಕು, ಆ ಇಂಜೆಕ್ಷನ್ ಒಂದು ಟ್ಯೂಬ್ ಬೇಕು. ಹೀಗೆ ಈ ಯಾವುದೋ ಒಂದು ಆಸೆಯಿಂದ, ಈ ಆಸೆ ಹುಟ್ಟಿದ್ಯಾಕೆ? ಅಜ್ಞಾನದಿಂದ. ಈ ಆಸೆಗಳನ್ನೆಲ್ಲ ನೀನ್ ನೆರವೇರಿಸ್ಕೊಂಡಿಯಲ್ಲ, ಸುಖವಾಗಿದೆಯೇನಪ್ಪ? ಸುಖವಾಗಿರ್ಬೇಕು ಅಂತ ಆಸೆ ನೆರವೇರಿಸ್ಕೊಂಡೆ, ಸುಖವಾಗಿದೆಯಾ? 70 ವರ್ಷ 80 ವರ್ಷ ಆಸೆಗಳನ್ನ, 1-2 ಕೋಟ್ಯಾಂತರ ಆಸೆಗಳನ್ನ ನೆರವೇರಿಸ್ಕೊಂಡ ಮೇಲೂ 80 ವರ್ಷ ಆದ್ಮೇಲೆ ನಿನ್ ಮುಖ ನೋಡಿದ್ರೆ, ಊಟ ಮಾಡಿ 15 ವರ್ಷ ಆಯ್ತು ನಾನು, ಹಾಗೆ ನಿನ್ ಮುಖ ಇದೆ. ಖುಷಿಯಾಗಿದ್ದಿದ್ರೆ ಮುಖ ಹೇಗಿರ್ತಿದ್ದ? ಇಷ್ಟೆಲ್ಲ ಆಸೆಗಳು ನೆರವೇರ್ತಲ್ಲ. ಯಾಕಂದ್ರೆ ಮುಖ ಆನಂದವಾಗಿರ್ಬೇಕಾಗಿತ್ತಲ್ಲ, ಯಾಕಿಲ್ಲ? ಇನ್ನೂ ಏನೇನೋ ಆಸೆ, ಇನ್ನೂ ಒಂದು ಜನ್ಮ ಬರ್ಬೇಕು. ಈಗಾಗಲೇ 1000 ಜನ್ಮ ಆಯ್ತು, ಇನ್ನೂ ಒಂದು ಜನ್ಮ ಬರ್ಬೇಕು. ಯಾರಾದ್ರೂ ಬುದ್ಧಿ ಇರೋ ಮನುಷ್ಯ ಹಿಂಗ್ ಮಾಡ್ತಾನ? ಇಲ್ಲ, ಬುದ್ಧಿ ಇಲ್ಲ. ಯಾಕೆ ಬುದ್ಧಿ ಇಲ್ಲ? ಅಜ್ಞಾನ. ಬ್ರಹ್ಮವಾಗಿದ್ದವನನ್ನ ಆತ್ಮವನ್ನಾಗಿಸಿಕೊಳ್ಳುವ ಒಂದು ಅಜ್ಞಾನದಿಂದ ನಾವೆಲ್ಲ ಇದೆಲ್ಲ ಮಾಡ್ತಾ ಇದ್ದೇವೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೇನೆ ನಾನು? ಹೊರಗಡೆ ಇರ್ತಕ್ಕಂಥ ಬ್ರಹ್ಮ ಇದಾನಲ್ಲ, ಆ ಬ್ರಹ್ಮನನ್ನ ನೀನು ನಿರಾಕಾರ ಪರಮಾತ್ಮನಾಗಿ ಆರಾಧನೆ ಮಾಡ್ತೀನಿ ಅಂತ ನೀನು ಕೂತ್ಕೊಂಡ್ರೆ ಪೂಜೆ ಮಾಡೋಕ್ಕಾಗಲ್ಲ. ನಿರಾಕಾರವನ್ನು ಏನ್ ಪೂಜೆ ಮಾಡ್ತೀಯ? ಸ್ತೋತ್ರವನ್ನು ಕಟ್ಟೋಣ, ಅವನು ನಿರ್ಗುಣ. ಯಾವನಿಗೆ ಗುಣವೇ ಇಲ್ಲ. ಒಂದು ನಿರ್ಗುಣ ಅಂದ್ರೆ ಏನು? ಲಕ್ಷಣವೇ ಇಲ್ಲ. ಬ್ರಹ್ಮನಿಗೆ ಲಕ್ಷಣವೇ ಇಲ್ಲ. ಏನು ಸ್ತೋತ್ರ ಕಟ್ತೀಯ? ಏನ್ ಲಕ್ಷಣ? ಸ್ತೋತ್ರ ಕಟ್ಟಕ್ಕೊಂದು ಲಕ್ಷಣ ಬೇಕು. ಕರುಣಾಕರನೇ ಕರುಣಾಕರ, ಕರುಣಾಮಯ. ಶಿವನ ಮೇಲೆ ಒಂದು ಹಾಡ್ತೀವಿ, ಏನೋ ಹಾಡ್ತೀವಿ. ತಂದೆ ನೀನು, ತಾಯಿ ನೀನು. ನಿನಗೆ ಶರೀರವೇ ಇಲ್ಲ, ನಿನ್ ತಂದೆ ಯಾರು, ತಾಯಿ ಯಾರು? ನಿರಾಕಾರಕ್ಕೆ ತಂದೆ ಇರುತ್ತಾ, ತಾಯಿ ಇರುತ್ತಾ? ಏನು ಸ್ತೋತ್ರ ಮಾಡೋಕ್ಕಾಗಲ್ಲ, ಪೂಜೆ ಮಾಡೋಕ್ಕಾಗೋದಿಲ್ಲ. ಹೋಗ್ಲಿ, ಧ್ಯಾನ ಆದ್ರೂ ಮಾಡೋಣ, ಒಂದು ಧ್ಯಾನ ಆದ್ರೂ ಮಾಡೋಣ. ಎಲ್ಲಿ ಧ್ಯಾನ ಮಾಡ್ತೀಯ? ಧ್ಯಾನ ಮಾಡೋದಕ್ಕೆ ನಿನ್ ಮನಸ್ಸು ಬೇಕು. ಯಾವಾಗಲೂ ನೆನ್ಪಿಟ್ಕೋ, ಮನಸ್ಸು ನೋಡು ಮಿತಿಗಳಿಂದ ಕೂಡಿದೆ. ಮನಸ್ಸಿಗೆ ಒಂದು ಆಕಾರ ಇದೆ, ಮನಸ್ಸಿಗೆ ಒಂದು ಆಕಾರ ಇದೆ. ಆಕಾರವನ್ನು ಮೀರಿ ಮನಸ್ಸಿಲ್ಲ. ಧ್ಯಾನ ಮಾಡೋಣ ಅಂತಂದ್ರೆ ಆ ಹೊರಗಡೆ ಇರ್ತಕ್ಕಂಥ ಅನಂತ ಬ್ರಹ್ಮನನ್ನ ನಿನ್ನ ಮನಸ್ಸಿನ ಒಳಗಡೆಗೆ ತರಬೇಕಾಗಿದೆ. ಹೊರಗಡೆ ಇರ್ತಕ್ಕಂಥ ಆಕಾಶವನ್ನ ಗೋಡೆ ಕಟ್ಟಿ ಒಳಗಡೆ ಆಕಾಶ ತಂದ್ಬಿಟ್ರೆ ಹೊರಗಡೆ ಇರುವ ಆಕಾಶವನ್ನ
ಒಳಗಡೆ ಆಕಾಶವನ್ನ ಮಾಡಿಬಿಟ್ರೆ ಈ ಆಕಾಶಕ್ಕೆ ಆಕಾರ ಇರುತ್ತೋ ಇರೋದಿಲ್ವ? ಮನೆಯ ಆಕಾರ ಇದ್ದೇ ಇರುತ್ತೆ. ಹಾಗೆಯೇ ಆಕಾರವಿರುವ ಮನಸ್ಸಿನ ಒಳಗಡೆ ನಿರಾಕಾರವಾದ ಪರಮಾತ್ಮನನ್ನ ನೀನ್ ತಂದು ಕೂಡಿಸ್ಕೊಂಡು ಜಪ ಮಾಡೋಕಾದ್ರೂ ಅದನ್ನೇ ಮಾಡ್ಬೇಕಲ್ಲ. ಆಕಾರವಿರುವ ಮನಸ್ಸಿನ ಒಳಗಡೆನೆ ಪರಮಾತ್ಮನ ಕೂಡಿಸ್ಕೋಬೇಕಲ್ಲ. ಜಪ ಮಾಡ್ಬೇಕು ಅಂದ್ರೆ, ಧ್ಯಾನ ಮಾಡ್ಬೇಕಾದ್ರೂ ಕೂಡಿಸ್ಕೋಬೇಕಲ್ಲ. ಆಕಾರವಿರುವ ಮನಸ್ಸಿನಲ್ಲಿ ನಿರಾಕಾರವಾದ ಪರಮಾತ್ಮ ಬಂದು ಕೂತ್ರೆ ಅವನು ನಿರಾಕಾರವಾಗಿ ಉಳಿತಾನ? ನಿರಾಕಾರ ಪರಮಾತ್ಮನ ಆರಾಧನೆ ಮಾಡ್ತಾ ಇದೆಯೋ, ನಿರಾಕಾರವನ್ನು ಸಾಕಾರವನ್ನಾಗಿ ಮಾಡಿಕೊಂಡು ಆಮೇಲೆ ಆರಾಧನೆ ಮಾಡ್ತಾ ಇದೆಯೋ? ನಿರಾಕಾರ ಯಾರು ಮಾಡ್ತಾ ಇದ್ದಾರೆ? ಯಾವ ಮನುಷ್ಯ ನಿರಾಕಾರದ ಆರಾಧನೆ ಮಾಡ್ತಾ ಇದ್ದಾನೆ? ಧ್ಯಾನದಲ್ಲಿ ಮಾಡೋಕ್ಕಾಗಲ್ಲ, ಜಪದಲ್ಲಿ ಮಾಡೋಕ್ಕಾಗಲ್ಲ. ಪೇಂಟ್ ಬರೆದು ಬರೆಯೋಣ, ಅದಕ್ಕೊಂದು ಆಕಾರ ಬಂತು. ಮೂರ್ತಿ ಪೂಜೆ ಅಂದ್ರೆ ಒಂದೇ, ಆಕಾರ ಅಂದ್ರೆ ಒಂದೇ. ಮೂರ್ತಿನೇ ಮಾಡೋಣ, ಕಲ್ಲಿನಲ್ಲಿ ಮೂರ್ತಿ ಮಾಡೋಣ, ಅದನ್ನಂತೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ವಿರೋಧ ಮಾಡ್ಕೊಂಡೇ ಬಂದಿದ್ದೀವಿ. ಎಲ್ಲಿದೆ ನಿರಾಕಾರ? ಯಾರ ಹತ್ರ ಇದೆ ನಿರಾಕಾರ? ಯಾರಾದ್ರೂ ಮಾಡ್ತಾ ಇದೆ ನೋಡಿ, ನಿರಾಕಾರ ಧ್ಯಾನ ಮಾಡಿ. ನಿರಾಕಾರ ಪರಮಾತ್ಮ ಮೇಲೆ ಧ್ಯಾನ ಮಾಡೋಣ. ಮಾಡ್ಕೊಳಕ್ ಹೋಗಿ ನಿಮ್ಗೆಲ್ಲ ಒಂದು ಹೊರೈಸನ್ ಕಾಣುತ್ತೆ, ಒಂದು ದಿಗಂತ ಕಾಣುತ್ತೆ. ಇಲ್ಲ ಆಕಾಶ ಕಾಣುತ್ತೆ, ಇಲ್ಲ ನೀಲಿ ಆಕಾಶ, ಇಲ್ಲ ಮೋಡಗಳು, ಇಲ್ಲ ಎಲ್ಲೆಲ್ಲೂ ನೀರು ತುಂಬಿಕೊಂಡಿರೋ ಹಾಗೆ ಮೇರುಗಳಲ್ಲೇ ಇರ್ತಕ್ಕಂಥ ಒಂದು ಸಾಗರ, ಇಲ್ಲ ಆಕಾಶ. ಸಾಗರ, ಆಕಾಶ ಇವನ್ನು ಬಿಟ್ಟು ನಿರಾಕಾರ ಪರಮಾತ್ಮನ ಧ್ಯಾನ ಮಾಡೋಣ ಅಂತ ಹೋದ್ರೆ ಇನ್ನೇನ್ ಜ್ಯೋತಿ ಇಲ್ಲ, ಬೃಹತ್ತಾದ ಜ್ಯೋತಿರ್ಮಂಡಲ, ಮೇರೆ ಇಲ್ಲದ ಒಂದು ಜ್ಯೋತಿರ್ಮಂಡಲ. ಇಷ್ಟು ಬಿಟ್ಟು ಬೇರೆ ಏನ್ ಕಾಣುತ್ತೆ? ಏನು ಕಾಣುತ್ತೆ. ಎಲ್ಲಿ ಬಂತು ನಿರಾಕಾರ ಧ್ಯಾನ? ಯಾರು ಮಾಡ್ತಾ ಇದ್ದಾರೆ ಜಗತ್ತು? ಮುಸಲ್ಮಾನರು ನಿರಾಕಾರ ಧ್ಯಾನ ಮಾಡ್ತಾ ಇದ್ದಾರೆ. ಹಿಂದೂಗಳಲ್ಲಿ ನಾವು ನಿರಾಕಾರ ಧ್ಯಾನ, ಸಾಕಾರವಿಲ್ಲ, ಮೂರ್ತಿ ಪೂಜೆ ಇಲ್ಲ. ಫೈನ್, ಮಾತಾಡೋದಕ್ಕೆ ಬಹಳ ಚೆನ್ನಾಗಿದೆ, ಬಟ್ ನಿಮ್ ಕೈಲಿ ಆಗ್ತಾ ಇದೆಯಾ? ಕ್ರಿಶ್ಚಿಯನ್ರು ನಿಮ್ ಕೈಲಿ ಆಗ್ತಾ ಇದೆಯಾ? ಯಾಕೆ ನೀವು ಸಾಕಾರ ದೇವತೆಗಳನ್ನ ಒಂದೇ ರೀತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬೇರೆ ಮಾಡೋ ಕೆಲಸವೇ ಇಲ್ವೇನೋ? ಅದು ಹಾಗೆ ದೂಷಣೆ ಮಾಡಿ ಮಾಡಿ, ಸುಳ್ಳುಗಳು ಹೇಳಿ ಹೇಳಿ ಹೇಳಿ. ವಿವೇಕಾನಂದರಂತೂ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನಿರಾಕಾರ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ಯಾವುದೇ ಅನುಭವಗಳಾಗದ ಮುಂದುವರೆಯದ ಸಾಧಕ ನಾನು ನಿರಾಕಾರಿ ಅಂತಂದ್ರೆ ಎಚ್ಚರವಾಗಿರು, ಮೋಸಗಾರ ಅವನು. ಅವನ ವಿಷಯದಲ್ಲಿ ಎಚ್ಚರವಾಗಿ, ಮೋಸಗಾರ ಅವನು. ಇದನ್ನೆಲ್ಲ ಈ ಕ್ರಿಶ್ಚಿಯನ್ರಿಗೆ, ಅಮೆರಿಕದಲ್ಲಿರೋ ಕ್ರಿಶ್ಚಿಯನ್ರಿಗೆ ನಾನು ಹೇಳಿದ ರೀತಿಯಲ್ಲಿ ವಿವೇಕಾನಂದರು ಹೇಳಲಿಲ್ಲ, ಬೇರೆ ರೀತಿಯಲ್ಲಿ ಹೇಳಿದ್ರು. ಎಕ್ಸ್ಪ್ಲೇಷನ್ ಕೊಡ್ಬೇಕಾಯ್ತು. ಪರಮಾತ್ಮನನ್ನ ಒಂದು ಆಕಾರಕ್ಕೆ ಒಳಪಡಿಸಬೇಕಾದ್ದು ಅನಿವಾರ್ಯ, ಅದು ಒಂದು ಅನಿವಾರ್ಯ. ಹಾಗಂತ ಹೇಳಿ ಅವನು ಯಾವುದೋ ಒಂದು ಗೊಂಬೆಯಲ್ಲಿ ಕುಳಿತಿದ್ದಾನೆ ಅಂತ ನಾವೇನು ಭಾವಿಸಲಿಲ್ಲ. ಒಂದು ಗೊಂಬೆಯಲ್ಲಿ ಕುಳಿತು ಬಿಟ್ಟಿದ್ದಾನೆ ಅವನು. ಒಂದು ಗೊಂಬೆಯಲ್ಲಿ ಕುಳಿತ ನೋಡಿ ನಿಮ್ಮ ದೇವರು ಏನ್ ಮಾಡ್ತಾ ಇದ್ದಾನೆ. ಜ್ಞಾನಪೀಠ ಪ್ರಶಸ್ತಿ ಬಂದ ಒಬ್ಬ ವ್ಯಕ್ತಿ ಈ ಮೂರ್ತಿ ನನಗೇನು ಮಾಡಬಲ್ಲದು ಅಂತ ಹೇಳಿ ಅದ್ರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದಂತ ಪುಣ್ಯಕ್ಕೆ ಅವನು ಸತ್ತ. ಅವನಿಗಿಲ್ಲ ಅವನು. ಈ ಮೂರ್ತಿ ನನಗೇನು ಮಾಡಬಲ್ಲದು ಅಂತ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ. ಆ ಮೂರ್ತಿ ನಿನಗೇನು ಮಾಡ್ಲಾರದು, ಅದರ ಒಳಗಡೆ ಪರಮಾತ್ಮ ಇದ್ದಾನ? ನಾವು ಭಾವಿಸಿದ್ದು ಅದ್ರ ಒಳಗಡೆ ಇದೆ, ನಾವು ಅದಕ್ಕೆ ಬೆಲೆ ಕೊಟ್ಟಿವಿ, ಅದ್ರ ಒಳಗಡೆ ಇದ್ದಾನೆ ಅಂತ ನಾವು ಭಾವಿಸಿರೋದು. ಅವನೇನು ಬಂದು ಅದ್ರ ಕೂತಿಲ್ಲ, ಅದ್ರ ಒಳಗಡೆಗಿಂತ ಜಾಸ್ತಿ ನಿನ್ನ ಒಳಗಡೆನೇ ಇದ್ದಾನೆ ಅವನು. ಇದು ಒಂದು ರೀತಿಯಲ್ಲಿ ಒಂದು ಪೇಪರ್, ಒಂದು ಜಸ್ಟ್ ಒಂದು ಹಾಳೆ. ಆ ಹಾಳೆ ಮೇಲೆ ಕೆಲವು ಮುದ್ರೆಗಳು, ಕೆಲವು ಮತ್ತೊಂದು ಮತ್ತೇನೇನೋ ಬರೆದ ತಕ್ಷಣವೇ ಅದೊಂದು 1,000 ರೂಪಾಯಿ ನೋಟ್, 2,000 ರೂಪಾಯಿ ನೋಟ್ ಆಗ್ಬಿಡುತ್ತೆ, 500 ರೂಪಾಯಿ ನೋಟ್ ಆಗ್ಬಿಡುತ್ತೆ. ಅದು ಒಂದು ಹಾಳೆ. ನಾವು ಅದಕ್ಕೆ ಏನೇನೋ ಲಕ್ಷಣಗಳನ್ನು ಕೊಟ್ಟು ಅದಕ್ಕೆ ಇಷ್ಟು ಬೆಲೆ ಕೊಟ್ವಿ. ಹಾಗೆಯೇ ಅದಕ್ಕೊಂದು ನಿನ್ನ 100 ಪಟ್ಟು ಚೆನ್ನಾಗಿ ನಮಗೂ ಗೊತ್ತು. ಅದು ಒಂದು ಮರ, ಅದು ಒಂದು ಕಲ್ಲು, ಅಥವಾ ಇನ್ಯಾವುದೋ ಜಡಿ ಮಣ್ಣು, ನಮಗೂ ಗೊತ್ತು. ಆದ್ರೆ ನಾವು ಅದನ್ನ ಭಾವಿಸಿದೀವಿ, ಅದ್ರಲ್ಲಿ ಹಾಕಿದ್ವಿ. ಇದು ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನ, ಮೂರ್ತಿಯಲ್ಲಿ ಯಾವ ವಸ್ತುವಿನಲ್ಲಿ ಬ್ರಹ್ಮ ಇಲ್ಲ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಮಾತಾಡಿದೀವಲ್ಲ, ಎಲ್ಲವೂ ಬ್ರಹ್ಮಮಯ. ಯಾವ ವಸ್ತುವಿನಲ್ಲಿ ಬ್ರಹ್ಮ ಇಲ್ಲ, ಎಲ್ಲಾ ವಸ್ತುವಿನಲ್ಲೂ ಇದ್ದಾನೆ. ಹಾಗಾದ್ರೆ ಈ ಒಂದು ವಸ್ತುವನ್ನು ಆ ಉದ್ದೇಶಕ್ಕಾಗಿ ಉಪಯೋಗಿಸಿಕೊಂಡ್ರೆ ತಪ್ಪೇನು? ಇದು ಯಾವುದನ್ನು ತಿಳಿಯದ ಕೆಲವು ಧರ್ಮಗಳಿದೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಆ ಧರ್ಮಗಳಲ್ಲಿ ನಾನು 4 ವರ್ಷದ ಹಿಂದೆ ಮಸ್ಕಟ್ಗೆ ಹೋಗಿದ್ದೆ. ಮಸ್ಕಟ್ನಲ್ಲೋ ಅಥವಾ ಅಬುದಬಿನಲ್ಲೋ, ಅಬುದಬಿ ಅಥವಾ ಮಸ್ಕಟ್, ದುಬೈ ಅಲ್ಲ. ಅಲ್ಲಿ ಕೆಲವರು ಸುಲ್ತಾನ್, ಅಬುದಬಿಯ ಸುಲ್ತಾನ,
ಅವನನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಅವನ ಪರ್ಸನಲ್ ಸೆಕ್ರೆಟರಿ, ಅತ್ಯಂತ ಆತ್ಮೀಯ, ಅಮೆರಿಕ ಎಜುಕೇಟೆಡ್, ಅತ್ಯಂತ ಆತ್ಮೀಯ, ಅವರನ್ನು ಮೀಟ್ ಮಾಡೋದಕ್ಕೆ ನಾವು ಒಂದು 2-3 ಜನ ದುಬೈವರೆಗೂ ಹೋಗಿದ್ವಿ, ಅಬುದಾಬಿಗೂ ಹೋಗಿದ್ವಿ. ಇಲ್ಲಿ ಬಹಳ ಒಳ್ಳೆ ಮನುಷ್ಯ ಇದ್ದಾನೆ, ಬೇರೆ ಬೇರೆ ಧರ್ಮಗಳ ಬಗ್ಗೆ ಎಲ್ಲ ಗೌರವ ಇದೆ, ಮತ್ತೆ ಇಂಡಿಯಾ ಬಗ್ಗೆ ಬಹಳ ಗೌರವ ಇದೆ. ಯಾಕೆಂದ್ರೆ ಅಲ್ಲಿ ಸ್ವಾಮಿನಾರಾಯಣ ಟೆಂಪಲ್ ಅಲ್ಲಿ ಒಂದು ಕಟ್ಟಿದ್ದಾರೆ ಗಲ್ಫ್ ಕಂಟ್ರೀಸ್ ನಲ್ಲಿ. ಆ ಸ್ವಾಮಿನಾರಾಯಣ ಟೆಂಪಲ್ ದೊಡ್ಡ ಟೆಂಪಲ್ ಕಟ್ಟಿದ್ದಾರೆ. ಕಟ್ಟುವುದಕ್ಕೆ ಸುಲ್ತಾನ ಅವಕಾಶ ಕೊಟ್ಟಿದ್ದಾನೆ. ಎಂಥ ಅದ್ಭುತ ವ್ಯಕ್ತಿ ಏನಪ್ಪ ಈತ, ತನ್ನ ದೇಶದಲ್ಲೇ ಈ ತರ ಕಟ್ಟೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಅವನನ್ನು ಮೀಟ್ ಮಾಡ್ಕೊಂಡು ಬರೋಣ. ಮೀಟ್ ಮಾಡಿ ಎಲ್ಲ ಹಿಂದೂಗಳ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಅಂತ ಹೇಳಿ ಬರೋಣ ಅಂತ ನಾವೊಂದು 2-3 ಜನ ಸಾಧುಗಳು ಆ ಕಡೆ ಹೋದಾಗ, ನಾನು, ತುಮಕೂರು ವೀರೇಶಾನಂದರು, ನಾವೆಲ್ಲ ಕೂಡ ಹೋಗಿದ್ವಿ. ಸ್ವಾಮೀಜಿ ಅವನು ಸಿಗೋದ್ ಕಷ್ಟ, ಅವನ ಪರ್ಸನಲ್ ಸೆಕ್ರೆಟರಿಗೆ ನೀವು ಇದನ್ನ ಮೆಸೇಜ್ ಕನ್ವೆ ಮಾಡಿ ಇವನು ಮುಟ್ಟಿಸ್ತಾನೆ, ಸುಲ್ತಾನ್ರಿಗೆ ಮುಟ್ಟಿಸ್ತಾನೆ, ಒಂದು ಫೋಟೋ ಎಲ್ಲ ತಗೊಳ್ಳೋಣ, ಈ ಸ್ವಾಮಿಗಳೆಲ್ಲ ಬಂದಿದ್ರು, ನಿನಗೆ ಧನ್ಯವಾದ ಹೇಳೋಕೆ ಬಂದಿದ್ರು ಅಂತ ಸುಲ್ತಾನ್ ಸುದ್ದಿ ಮುಟ್ಟಿಸ್ತಾನೆ ಅಂತ ಹೇಳಿದ್ದಕ್ಕೆ ಅವನ ಹತ್ರ ಹೋದ್ವಿ. ಹೋದಾಗ ಏನಾದ್ರು ಮಾತಾಡ್ಬೇಕಾಗತ್ತೆ, ಪಕ್ಕದಲ್ಲೇ ಕೂಡಿಸ್ಕೊಂಡು, ಆ ಕಡೆ ಪಕ್ಕದಲ್ಲೇ ಕೂಡಿಸ್ಕೊಂಡು, ಇಬ್ಬರನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು, ಯಾರನ್ನೂ ಕೂಡಿಸಲ್ಲ. ಆಗ್ತಾನೆ ಸ್ಪೇನ್ ಮತ್ತು ಇನ್ನು ಕೆಲವು ಯುರೋಪಿಯನ್ ರಾಷ್ಟ್ರಗಳ ದೊಡ್ಡ ದೊಡ್ಡ ಡೆಲಿಗೇಷನ್ಸ್ ಬಂದಿದ್ರು. ಅವ್ರನ್ನೆಲ್ಲ ಆ ಕಡೆ ಸೈಡ್ ಕುರ್ಚಿಗಳಲ್ಲಿ ಕೂಡಿಸಿದೆ, ನಮ್ಮನ್ನು ಮಾತ್ರ ಆ ಕಡೆ ಈ ಕಡೆ ಪಕ್ಕದಲ್ಲೇ ಕೂಡಿಸ್ಕೊಂಡು ಫೋಟೋ ಎಲ್ಲ ತಗೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಒಂದು ವಿಷಯ ಹೇಳಿದ್ರು. ಅವ್ರ ಪಿ ಎ ಕೂಡ, ಅವ್ರ ಪಿ ಎ ಹೇಳಿದ್ರು, ನೀವು ಇಷ್ಟೆಲ್ಲ ಸೈನ್ಸ್ ಬಗ್ಗೆ, ಇಷ್ಟೆಲ್ಲ ಧರ್ಮ, ಬಹಳ ಲಾಜಿಕಲ್ ಆಗಿ, ಬಹಳ ಚೆನ್ನಾಗಿ ಒಳ್ಳೆ ಇಂಗ್ಲಿಷ್ ಅಲ್ಲಿ ಈ ತರ ಎಲ್ಲ ನೀವು ಮಾತಾಡ್ತೀರಿ, ನಮ್ಮ ಮುಲ್ಲಾಗಳು ಯಾಕೆ ಇದೆಲ್ಲ ಓದಲ್ಲ? ಇವರೆಲ್ಲ ಏನು ಓದೋದೇ ಇಲ್ವಲ್ಲ, ಯಾವ 1-2 ಪುಸ್ತಕ ಓದ್ಕೊಳ್ತಾರೆ, ಅಷ್ಟಕ್ಕೆ ನಮ್ಮ ಪ್ರಪಂಚ ಸೀಮಿತ ಮಾಡ್ಕೊಳ್ತಾರೆ. ನಮ್ಮ ಮುಲ್ಲಾಗಳು ಯಾಕೆ ಇದನ್ನೆಲ್ಲ ಓದಲ್ಲ? ಯಾರು ಹೇಳ್ಬೇಕು? ಆ ಪ್ರಶ್ನೆ ನಾವು ಅವರನ್ನು ಕೇಳ್ಬೇಕಾಗಿತ್ತು. ನಿಮ್ ಮುಲ್ಲಾಗಳು ಯಾಕೆ ಏನು ಓದೋದಿಲ್ಲ? ಇನ್ನು ಪಾತ್ರಗಳ ವಿಷಯ ತಗೊಂಡ್ರೆ, ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ ವಿಶೇಷವಾಗಿ ಈ ಪಾತ್ರಗಳು ಅಂದ್ರೆ ನಮ್ಮಲ್ಲಿ ಹೇಗೆ ಸರ್ದಾರ್ಜಿ ಜೋಕ್ಸ್ ಇರುತ್ತೋ ಹಾಗೆ ಪಾತ್ರಗಳ ಮೇಲೆ ಜೋಕ್ಸ್ ಇರುತ್ತೆ. ಆ ಸ್ಥಿತಿ ಅವರು. ನಾನು ಯಾಕೆ ಹೇಳ್ತಾ ಇದ್ದೀನಿ, ಅಧ್ಯಯನ ಹೀನತೆ ಧರ್ಮಗಳಲ್ಲಿ, ಮತಗಳಲ್ಲಿ ಎಷ್ಟರ ಮಟ್ಟಿಗೆ ಘರ್ಷಣೆಗೆ ಅವಕಾಶವಾಗಿದೆ. ಮನಸ್ಸು ಮತ್ತು ಪ್ರತಿಯೊಂದು ಸೃಷ್ಟಿಯ ಒಳಗಡೆ ಏನೇನಿದೆಯೋ ಅವೆಲ್ಲವೂ ಕೂಡ 3 ಮಿತಿಗಳಿಂದ ಬಂಧಿಸಲ್ಪಟ್ಟಿದೆ. ಆ 3 ಮಿತಿಗಳೇ ಸ್ಪೇಸ್, ಟೈಮ್ ಅಂಡ್ ಕಾಸೇಷನ್. 3 ಮಿತಿಗಳಿಂದ ಪ್ರತಿಯೊಂದಕ್ಕೂ ಒಂದು ಸ್ಪೇಸ್. ಈ ಜಾಗದಲ್ಲಿ ಇದೆ, ಆ ಜಾಗದಲ್ಲಿ ಇಲ್ಲ. ಸೃಷ್ಟಿಯ ಯಾವ ವಸ್ತುವನ್ನು ತಗೊಳ್ಳಿ, ಸೂರ್ಯನನ್ನೇ ತಗೊಳ್ಳಿ, ಯಾಕೆ ಒಂದು ಕಾನ್ಸ್ಟಲೇಷನ್ ತಗೊಳ್ಳಿ, ಒಂದು ಗ್ಯಾಲಾಕ್ಸಿ ತಗೊಳ್ಳಿ, ಒಂದು ಮಿಲ್ಕಿ ವೇ, ಅದು ಎಷ್ಟು ಬೃಹತ್ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಾರೆ. ಆ ಮಿಲ್ಕಿ ವೇನೆ ಇಲ್ಲಿದೆ, ಇನ್ನೊಂದು ಕಡೆ ಇಲ್ಲ. ದೇಶದಿಂದ ಇತಿಮಿತಿಗೆ ಒಳಪಟ್ಟಿದೆ. ಈ ಕಾಲದಲ್ಲಿದೆ, ಇನ್ನೊಂದು ಕಾಲಕ್ಕಿರಲ್ಲ. ಎಷ್ಟೋ ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಈ ಕಾರಣಕ್ಕಾಗಿದೆ, ಆ ಕಾರಣವನ್ನು ತೆಗೆದ್ರೆ ಅದು ಸತ್ತು ಹೋಗುತ್ತೆ. ಪ್ರತಿ ವಸ್ತುವು ಸೃಷ್ಟಿಯಲ್ಲಿ ಸ್ಪೇಸ್, ಟೈಮ್ ಮತ್ತು ಕಾಸೇಷನ್, ದೇಶ, ಕಾಲ ಮತ್ತು ಕಾರ್ಯಕಾರಣ ಸಂಬಂಧ ಅಥವಾ ನಿಮಿತ್ತ, ಈ 3ಕ್ಕೆ ಒಳಪಟ್ಟಿದೆ. ನಿಮ್ಮ ಮನಸ್ಸು ಈ 3ಕ್ಕೂ ಒಳಪಟ್ಟಿದೆ. ಮನಸ್ಸಿಗೂ ಈ ಮಿತಿ ಇರೋದ್ರಿಂದ ಯಾವುದನ್ನೇ ಮನಸ್ಸಿನ ಒಳಗಡೆ ತಗೊಂಡು ಬಂದ್ರೆ ಅದು ಅನಂತವಾಗಿರಲಾರದು. ಆದ್ದರಿಂದ ಈ ಮನಸ್ಸನ್ನು ಅನಂತವಾಗಿಸಿಕೊಳ್ಳೋದಕ್ಕೆ ಒಂದೇ ಮಾರ್ಗ ಇದೆ. ಈ ಇತಿಮಿತಿಗಳಿಂದ ಪಾರಾಗುವ ಹಾಗೆ ನಾವು ಮಾಡಬಲ್ಲವಾ? ಬಹಳ ಅದ್ಭುತವಾದ ವಿಚಾರ ಇದು. ಸ್ವಲ್ಪ ನಿಮ್ಗೆ ತಲೆ ಬಿಸಿ ಆಗ್ತಾ ಇರಬೇಕು. ಅದ್ಭುತವಾದ ವಿಚಾರ ಇದು. ಯಾವುದೇ ಒಂದು ವಸ್ತುವನ್ನ ಈ ದೇಶ, ಕಾಲ, ಕಾರ್ಯಕಾರಣ ಸಂಬಂಧ, ಈ ಇತಿಮಿತಿಗಳಿಂದ ಪಾರು ಮಾಡೋದಕ್ಕೆ ಸಾಧ್ಯ ಯಾವಾಗ ಅದರಲ್ಲಿರುವ ಗುಣಗಳನ್ನು ಕಳೆದು ಬಿಡಿ. ಪ್ರತಿ ವಸ್ತುವಿನಲ್ಲೂ 3 ಗುಣ ಇದೆ: ರಜೋಗುಣ, ತಮೋಗುಣ,
ಸತ್ವಗುಣ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈ 3 ಗುಣಗಳಿಂದ ಪಾರಾಗಿರ್ತಕ್ಕಂಥ ವಸ್ತು ಈ ಇಡೀ ಸೃಷ್ಟಿನಲ್ಲಿ ಒಂದು ವಸ್ತು ಇಲ್ಲ ಅರ್ಜುನ. ಇಡೀ ಸೃಷ್ಟಿ ಪ್ರಾರಂಭವಾದಾಗಿಂದ ಇಲ್ಲಿವರೆಗೆ ಯಾವ ಯಾವ ವಸ್ತುವನ್ನೇ ನೋಡ್ತೀಯ ಅದೆಲ್ಲದರಲ್ಲೂ ಈ 3 ಗುಣಗಳಿವೆ. ಈ 3 ಗುಣಗಳಿಂದ ಒಂದು ವಸ್ತುವನ್ನ ಪಾರ ಮಾಡಿಸ್ಬಿಟ್ರೆ, ಈ 3 ಗುಣಗಳಿಂದ ಪಾರಾಗ್ಬಿಟ್ರೆ ಆವಾಗ ಪ್ರತಿ ವಸ್ತುವು ಕೂಡ ತನ್ನ ಮಿತಿಗಳನ್ನು ಕಳೆದುಕೊಂಡು ಬ್ರಹ್ಮದಷ್ಟೇ ವಿಶಾಲವಾಗುತ್ತದೆ. ನಮ್ಮ ಮನಸ್ಸನ್ನು ಕೂಡ ಆ ರೀತಿ ಮಾಡ್ಕೋಬಹುದಾ ಸ್ವಾಮೀಜಿ? ಆವಾಗ ನಿರಾಕಾರ ಧ್ಯಾನ ಸಾಧ್ಯವ? ಎಕ್ಸಾಕ್ಟ್ಲಿ. ನಮ್ಮ ಮನಸ್ಸನ್ನು ಆ ಇತಿಮಿತಿಗಳಿಂದ ಪಾರಾಗುವ ಹಾಗೆ ಅದಕ್ಕೆ ನಾವು ಸಂಸ್ಕಾರ ಕೊಡಬಹುದು. ಆವಾಗ ನಿರಾಕಾರ ಧ್ಯಾನ ಸಾಧ್ಯ. ಹೇಳಿದಷ್ಟು ಜಾಸ್ತಿ ಮಾಡ್ತಾರೆ. ಕೂಡ ಈ ಗುಣಗಳಿಂದ ಆಚೆಗೆ ತಂದು ಗುಣಗಳೆಲ್ಲ ಕಳ್ಕೊಂಡು ಅದು ಅನಂತವಾಗ್ಬೇಕು. ಬ್ರಹ್ಮನಂತೆ ಅದು ಕೂಡ ಅನಂತವಾಗ್ಬೇಕು. ಹಾಗೆ ಮಾಡೋದಕ್ಕೆ ಸಾಧ್ಯವ? ಸಾಧ್ಯ ಇದೆ. ಯಾವಾಗ? ಇಲ್ಲೇ ಯೋಗದ ಪ್ರಶ್ನೆ ಬರುತ್ತೆ. ಇದು ಜಪ ಮಾಡ್ತಾನೂ ಮಾಡಬಹುದು, ಧ್ಯಾನ ಮಾಡ್ತಾನೂ ಮಾಡಬಹುದು, ಯಾವ ರೀತಿಯಲ್ಲಿ ಆದ್ರೂ ಮಾಡಬಹುದು. ಆದ್ರೆ ಒಂದು ಸ್ಥಿತಿಯನ್ನು ನಾವು ಮುಟ್ಟಬೇಕು. ಯಾವುದಾ ಸ್ಥಿತಿ? ನಮ್ಮ ಬೆನ್ನು ಮೂಳೆ ಕೆಳಗಡೆ ಇರ್ತಕ್ಕಂಥ ಪ್ರಜ್ಞೆ ಆಜ್ಞಾ ಚಕ್ರಕ್ಕೆ ಬರಬೇಕು. ಇದೆಲ್ಲ ಮುಂದೆ ಸಂದರ್ಭ ಸಿಕ್ಕಿದಾಗ ಹೇಳ್ತೀವಿ. ಬೆನ್ನು ಮೂಳೆ ಕೆಳಗಡೆ ಎಲ್ಲಿ ಪ್ರಜ್ಞೆ ಇದೆ, ಹೇಗಿದೆ, ಏನಾಗುತ್ತೆ ಅದೆಲ್ಲ ಮುಂದೆ ಹೇಳು. ಆಜ್ಞಾ ಚಕ್ರಕ್ಕೆ ಬಂದ್ರೆ ಅಲ್ಲಿ ಮನಸ್ಸು ಗುಣಗಳಿಂದ ಬಿಡುಗಡೆಯನ್ನು ಹೊಂದುತ್ತದೆ. ಯಾವಾಗ ಗುಣಗಳಿಂದ ಬಿಡುಗಡೆ ಹೊಂದುತ್ತದೆ ಆವಾಗ ಅದು ತನ್ನ ಇತಿಮಿತಿಗಳಿಂದ ಪಾರಾಗಿ ವಿಶಾಲವಾಗುತ್ತದೆ. ಆಜ್ಞಾ ಚಕ್ರಕ್ಕೆ ಪ್ರಜ್ಞೆ ಬಂದ್ರೆ ನೀವು ಧ್ಯಾನಕ್ಕೆ ಕೂತ್ರೆ ಸಾಕಾರ ಧ್ಯಾನ ನಿಮ್ಗೆ ಸಾಧ್ಯವಾಗುವುದೇ ಇಲ್ಲ. ಆವಾಗ ಆಗುವುದೇ ನಿರಾಕಾರ ಧ್ಯಾನ. ಆವಾಗ ಆಗುವುದೇ ನಿರಾಕಾರ ಧ್ಯಾನ. ಆದ್ದರಿಂದ ಆ ಜನರಿಗಾಗಿ ನಿರಾಕಾರ, ಆ ಜನರಿಗಾಗಿ ನಿರಾಕಾರ ಧ್ಯಾನ, ನಿರಾಕಾರ ಧರ್ಮ, ನಿರಾಕಾರವಾದ ಸಾಧನಾ ಪದ್ಧತಿ ಆ ಜನರಿಗೆ. ಅಲ್ಲಿವರೆಗಲ್ಲ. ಸಹಜವಾಗಿಯೇ ನಾವೊಂದಿನ ನಿರಾಕಾರವಾದಿಗಳಾಗ್ತೀವಿ. ಅದಕ್ಕಾಗಿ ನಾವು ಕಾಯ್ಬೇಕು. ಸಹಜವಾಗಿ ಆಗ್ಬೇಕದು, ಬಲವಂತವಾಗಿ ಹೇರುವುದಲ್ಲ. ಆ ದಿನಕ್ಕೆ ಕಾದಾಗ ಆವಾಗ ನಿರಾಕಾರದಲ್ಲಿ ನಮ್ಮನ್ನೇ ನಾವು ನೆಲೆಗೊಳಿಸಿಕೊಂಡು ನಿರಾಕಾರ ಪರಮಾತ್ಮನೊಡನೆ ನಾವು ಕೂಡ ನಮ್ಮ ಪ್ರಜ್ಞೆಯನ್ನು ಅದರಲ್ಲಿ ಸಮ್ಮಿಳಿತವಾಗುವಂತೆ ಮಾಡಿ ಏಕತ್ವದಲ್ಲಿ ಅದು ಆನಂದ ಪಡೆಯುವುದಿರುತ್ತಲ್ಲ, ಆ ಆನಂದ ಹೇಗಿರುತ್ತೆ ಅಂತ ಪತಂಜಲಿ 3-4 ಸಮಾಧಿಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ತನ್ನ ಯೋಗ ಸೂತ್ರಗಳಲ್ಲಿ. ಅಲ್ಲಿ ಏನೆಲ್ಲ ಆಗುತ್ತದೆ, ಏನೆಲ್ಲ ಆಗುತ್ತದೆ, ಇಷ್ಟೆಲ್ಲ ವರ್ಣನೆ ಇದೆ. ಸ್ವಾಮಿ ವಿವೇಕಾನಂದರು ಇಷ್ಟು ವರ್ಣನೆ ಕೊಡೋದಿಲ್ಲ, ಅವರು ಬೇರೆ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ನೀವು ಹೇಗಿದ್ರು ಕೂತಿದ್ದೀರಿ ಶ್ರದ್ಧೆಯಿಂದ, ನಿಮ್ಮೊಂದು ಸಣ್ಣದೊಂದು ಐಡಿಯಾ ಕೊಡೋಣ ಅಂತ ಹೇಳಿ ಇದನ್ನು ಹೇಳಿದೆ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟೇ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ ಹಿಂದೂ ಬೇರೆ ಧರ್ಮಗಳ ಬಗ್ಗೆ ಎಂದಿಗೂ ಕೂಡ ಯಾವುದೇ ಆಕ್ಷೇಪಣೆ, ಯಾವುದೇ ರೀತಿ ನಿರಾಕರಣೆ, ಯಾವುದೇ ರೀತಿಯ ದೂಷಣೆ ಮಾಡುವುದಿಲ್ಲ. ಯಾವುದೇ ರೀತಿಯ ದೂಷಣೆ ಮಾಡುವುದಿಲ್ಲ, ಯಾವುದೇ ಧರ್ಮವನ್ನು ನಿರಾಕರಣೆ ಮಾಡುವುದಿಲ್ಲ. ಹೀಗಾಗಿ ಎಲ್ಲಾ ಧರ್ಮಗಳನ್ನು ಒಟ್ಟಿಗೆ ಸೇರಿಸಿ ಒಬ್ಬೊಬ್ಬರು ಕೂಡ ತಮ್ಮ ಧರ್ಮದಲ್ಲಿ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರು ಮತ್ತೊಂದನ್ನು ಮೆಚ್ಚಿಕೊಂಡು ಅದರಲ್ಲಿರ್ತಕ್ಕಂಥ ಒಳ್ಳೆ ಅಂಶಗಳನ್ನು ಕೂಡ ಸಾಕಷ್ಟು ಆಸ್ವಾದಿಸ್ತಾ ನಮ್ಮಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಳ್ಳಕ್ ಸಾಧ್ಯವಾಗುತ್ತಾ ಅಂತ ಯೋಚನೆ ಮಾಡಿ ಒಂದು ಸಮನ್ವಯ ಭಾವದಲ್ಲಿ ಎಲ್ಲಾ ಧರ್ಮಗಳು ಬದುಕುವುದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದೆಯಲ್ಲ ಕೊಲಂಬಿಯಾ, ಅಮೆರಿಕ, ನನಗೆ ಧನ್ಯವಾದಗಳು ಹೇಳ್ತಾರೆ ವಿವೇಕಾನಂದ. ಅಕ್ಬರ್ ಕೂಡ ಇದಕ್ಕೆ ಪ್ರಯತ್ನ ಪಟ್ಟಿದ್ದ, ಅವನಿಗಿಂತ ಮುಂಚೆ ಅಶೋಕ ಪ್ರಯತ್ನ ಪಟ್ಟಿದ್ದ, ಅವ್ರು ಯಾರಿಗೂ ಆಗ್ಲಿಲ್ಲ. ಓ ಅಮೆರಿಕ, ನೀನು ಪ್ರಯತ್ನ ಪಟ್ಟೆ, ಎಲ್ಲಾ ಧರ್ಮಗಳ ಸಮನ್ವಯವನ್ನು ಸಾಧಿಸಿ ಆ ಧರ್ಮಗಳ ನಿಜವಾದ ಅರ್ಥ ಏನಿದೆ ಅಂತ ಎಲ್ಲರಿಗೂ ಮನದಟ್ಟು ಮಾಡಿಸ್ಬೇಕು, ನೀನು ಪ್ರಯತ್ನ ಪಟ್ಟೆ, ಯಶಸ್ವಿಯಾದೆ, ನಿನಗೆ ಧನ್ಯವಾದ. ವಿವೇಕಾನಂದ ಹೇಳ್ತಾರೆ, ನಿಮ್ಗೆ ಹೇಳ್ತೇನೆ,
ಇಲ್ಲಿವರೆಗೆ ವಿವೇಕಾನಂದರು ಏನು ಹೇಳಿದ್ರಲ್ಲ, ಇದು ಒಂದೊಂದು ಅಲ್ಲಿ ಕುಳಿತಿದ್ದಂತ ಕ್ರಿಶ್ಚಿಯನ್ನರಿಗೆ ಸಿಡಿಲಾಘಾತ, ಸಿಡಿಲು ಹೊಡೆದಂಗ ಆಗ್ತಿತ್ತು ಒಂದೊಂದು. ಯಾಕೆ? ಇದರ ಪೂರ್ತಿ ವಿರುದ್ಧವಾದ ವಿಚಾರಗಳನ್ನೇ ಅವ್ರು ಇಲ್ಲಿವರೆಗೆ ಕೇಳ್ಕೊಂಡು ಬಂದಿದ್ದು. ಸೃಷ್ಟಿಗೆ ಪ್ರಾರಂಭವೇ ಇಲ್ಲ, ಸೃಷ್ಟಿ ಅನ್ನೋದಕ್ಕೆ ಪ್ರಾರಂಭವೇ ಇಲ್ಲ. ಸಿಡಿಲಾಘಾತ ಬೈಬಲ್ ಹೇಳಿದೆ. ಕ್ರಿಸ್ತಪೂರ್ವ 4004 ಡಿಸೆಂಬರ್ನಲ್ಲಿ 21ನೇ ತಾರೀಕು ಬೆಳಗ್ಗೆ ಸೃಷ್ಟಿ ಪ್ರಾರಂಭವಾಯಿತು. ಬೈಬಲ್ ನಲ್ಲಿ ಹೇಳಿದೆ. ಸೃಷ್ಟಿ ಪ್ರಾರಂಭವೇ ಇಲ್ಲ. ಆ ಬೈಬಲ್ ನಲ್ಲಿ ಹೇಳಿರ್ತಕ್ಕಂತಹ ವಿಚಾರ ವಿಜ್ಞಾನಿಗಳಿಗೆ ಒಬ್ಬರಿಗೂ ಒಪ್ಪಿಗೆ ಆಗ್ತಿರ್ಲಿಲ್ಲ. ಇಲ್ಲಿದ್ದಂತ ಹಲವಾರು ಜನ ವಿಜ್ಞಾನಿಗಳು, ಚಿಂತಕರು, ಹೌದಲ್ಲ ನಾವು ಹಾಗೆ ಅಂದ್ಕೊಂಡಿದ್ವಲ್ಲ, ವಿಜ್ಞಾನದ ಪ್ರಕಾರ ಸೃಷ್ಟಿಗೊಂದು ಪ್ರಾರಂಭ ಅನ್ನುವಂಥದ್ದು ಇರಬಾರ್ದಲ್ಲ. ಕ್ರಿಯೇಷನ್ ಹ್ಯಾಸ್ ನೋ ಬಿಗಿನಿಂಗ್, ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಬೇಕಾದ್ರೆ. ಒಂದೊಂದು 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 ಸಿಡಿಲಾಘಾತ. ಮುಂದಿನ ಉಪನ್ಯಾಸದಲ್ಲಿ ಹೇಳ್ತಾರೆ. ಮುಂದೆ ಒಂದು ಉಪನ್ಯಾಸ ಇತ್ತು, ಈ ಉಪನ್ಯಾಸ ಬಿಡೋಣ. ಆ ಉಪನ್ಯಾಸದಲ್ಲಿ ಪ್ರಪಂಚದ ಎಲ್ಲ ಸಂಪದ್ಭರಿತ ರಾಷ್ಟ್ರಗಳು ಕ್ರಿಶ್ಚಿಯನ್ ರಾಷ್ಟ್ರಗಳಾಗಿದೆ, ಆದ್ದರಿಂದ ಎಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸೋದು ಒಳಿತು ಅಂತ ಒಬ್ಬ ದೊಡ್ಡ ಪಾದ್ರಿ, ಅಮೆರಿಕದ ಪಾದ್ರಿ ಅದನ್ನು ಹೇಳಿದ್ದ. ವಿವೇಕಾನಂದರು ಅದಕ್ಕೆ ಮೃತ್ಯುಘಾತವನ್ನು ಕೊಟ್ಟರು. ಅಲ್ಲೇ, ನಿಮ್ಮ ಸಂಪತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳೇ, ನಿಮ್ಮ ಸಂಪತ್ತು ಎಲ್ಲಿಂದ ಬಂದಿದೆ? ಪಕ್ಕದವರನ್ನು ದೋಚುವುದು, ಪಕ್ಕದವರ ರಕ್ತದಲ್ಲಿ ಕೈಯಾಡಿಸುವುದು, ಈ ವಿಧಾನಗಳಿಂದಲೇ ನಿಮ್ಮ ಎಲ್ಲಾ ಸಂಪತ್ತುಗಳು ಕೂಡ ಬಂದಿರುವುದು. ಒಬ್ಬ ಹಿಂದುವಾದವನು ಆ ರೀತಿ ಸಂಪತ್ತನ್ನು ಗಳಿಸೋದಕ್ಕೆ ಯಾವ ಕಾಲಕ್ಕೂ ಇಷ್ಟಪಡೋದಿಲ್ಲ ಅಂತ ಈಗಲೂ ಇಂಡೈರೆಕ್ಟ್ ಆಗಿ ಹೇಳಿದ್ರು. ಇನ್ನೊಂದು ಉಪನ್ಯಾಸದ ನೇರವಾಗಿ ಹೇಳಿದ್ರು. ಕೊನೆಗೆ ಶಿಕಾಗೋ ಸಮ್ಮೇಳನದ ಅಂತಿಮ ದಿನ ಹೇಳ್ತಾರೆ, ಯಾವುದೇ ಧರ್ಮ ನಾನು ಮಾತ್ರ ಉಳಿಬೇಕು, ಇನ್ ಯಾವ ಧರ್ಮಗಳು ಉಳಿಯಬಾರದು ಅಂತ ಭಾವಿಸಿದ್ರೆ ಅಂತಹ ಧರ್ಮದ ಜನರಿಗೆ, ಅಂತಹ ಧರ್ಮದ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ ಜನರನ್ನ ಹೇಳ್ತೀನಿ, ಸೋದರ, ನೀನಿನ್ನು ಬಹಳ ತಿಳ್ಕೊಳ್ಬೇಕಾಗಿದೆ. ನಿನಗಿಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಪ್ರತಿ ಧರ್ಮದ ಧ್ವಜದ ಮೇಲೆ ಬೇಗನೆ ಬರೆಯುತ್ತೆ ಸ್ವೀಕಾರ, ಹೊಡೆದಾಟವಲ್ಲ, ಸಮನ್ವಯತೆ, ವ್ಯತ್ಯಾಸಗಳಲ್ಲ. ಈ ರೀತಿ ವಿಚಾರಗಳ ಬೇಗನೆ ಬಹಳ ಶೀಘ್ರವಾಗಿ ಇದನ್ನೆಲ್ಲ ಕೂಡ ಬರೆಯಲ್ಪಡುತ್ತೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಸಮನ್ವಯ ಸಂದೇಶವನ್ನ ಕೊಡ್ತಾರೆ. ಇಲ್ಲಿಗೆ ಸರ್ವಧರ್ಮ ಸಮ್ಮೇಳನ ಮುಗಿಯುತ್ತೆ. 2 ಗುಂಪುಗಳು ನಿರ್ಮಾಣವಾಯಿತು. ಸ್ವಾಮೀಜಿ ವಿಚಾರಗಳಿಂದ ಈ 16-17 ದಿನ ನಡೀತಲ್ಲ, 2 ಗುಂಪುಗಳು ನಿರ್ಮಾಣವಾಯಿತು. ಒಂದು ಬೌದ್ಧಿಕ ವರ್ಗ, ಇನ್ನೊಂದು ಸಾಮಾನ್ಯ ವರ್ಗ. ಈ ಬೌದ್ಧಿಕ ವರ್ಗಕ್ಕೆ ಎಷ್ಟೋ ವರ್ಷಗಳಿಂದ ತಾವು ಕಳೆದುಕೊಂಡಿದ್ದಂತ ನಿಧಿ ಸಿಕ್ಕಿದಂಗಾಯ್ತು. ಧರ್ಮ ಹೀಗೂ ಇರುತ್ತಾ? ಇಷ್ಟು ವೈಜ್ಞಾನಿಕವಾಗಿರುತ್ತ ಒಂದು ಧರ್ಮ? ಇಷ್ಟು ವೈಜ್ಞಾನಿಕತೆ ಇದೆಯಾ ಧರ್ಮದಲ್ಲಿ? ನಾನು 2006ರಲ್ಲಿ ಇಟಲಿಗೆ ಹೋದಾಗ ಮಿಲಾನೋ ಅಂತ ಒಂದು ಸಿಟಿ ಇದೆ, ಅಲ್ಲಿ ಇಂಡಿಯನ್ ಅಂಬಾಸಿಡರ್ ಮಿಸ್ಟರ್ ಮಿತ್ತಲ್ ಆತನನ್ನ ಮೀಟ್ ಮಾಡುವಂತ ಒಂದು ಸಂದರ್ಭ ಬಂತು. ಆವಾಗಲೂ ಅಷ್ಟೇ 2017ರಲ್ಲೂ 19ರಲ್ಲೂ ಅಥವಾ 21ರಲ್ಲೂ ಲಂಡನ್ನಿನ ಇಂಡಿಯನ್ ಹೈಕಮಿಷನ್ ಅಲ್ಲಿ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಸಿಕೊಡುವಂತ ಒಂದು ಸಂದರ್ಭ ಬಂತು. ಆ ಮಿತ್ತಲ್, ಇಟಲಿಯ ಮಿಲಾನೋ ನಗರದಲ್ಲಿ ಮಿತ್ತಲ್ ಆತನ ಜೊತೆ ಮಾತಾಡ್ತಾ ಧರ್ಮ ಅಂದ್ರೆ ಹಿಂದೂಗಳ ಪ್ರಕಾರ ಏನು ಅಂತ ಸುಮಾರು 1 ಅರ್ಧ ಗಂಟೆ ಅವ್ರ ಜೊತೆ ಮಾತನಾಡುವ ಸಂದರ್ಭ ಬಂತು. ಮಿತ್ತಲ್ ಬಾಯಿನಲ್ಲಿ ಬಂದಿದ್ದೇನು ಅಂದ್ರೆ, ಐ ವಿಶ್ ಮೈ ಡಾಟರ್ ಕುಡ್ ಬಿ ಹಿಯರ್ ಟು ಹಿಯರ್ ದಿಸ್ ಕಾನ್ವರ್ಸೇಷನ್ ಸ್ವಾಮೀಜಿ. ನನ್ನ ಮಗಳು ಇದನ್ನು ಕೇಳಿಸ್ಕೋಬೇಕಾಗಿತ್ತು ಸ್ವಾಮೀಜಿ ಅಂತ ಅವ್ರ ಬಾಯಿನಲ್ಲಿ ಬಂತು. ಅವ್ರ ಹಿಂದೂಗಳೇ ಮಿತ್ತಲ್. ಧರ್ಮ ಹೀಗೂ ಇರುತ್ತಾ ಅಂತ ಮಿತ್ತಲ್ಗೆ ಅರ್ಥವಾಯ್ತು. ಅವ್ರ ಮಗಳು ಗೊತ್ತಿಲ್ಲ, ಅವರೆಲ್ಲ ಹಿಂದೂಗಳೇನು ಬಹಳ ಬ್ರಹ್ಮಜ್ಞಾನಿಗಳಾಗ್ಬಿಟ್ಟಿದ್ದಾರೆ, ದಿಗ್ಧಂತಿಗಳಾಗ್ಬಿಟ್ಟಿದ್ದಾರೆ. ಹಿಂದೂ ಧರ್ಮ ಬೇರೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ಒಂದು ಎಕ್ಸ್ಕ್ಯೂಸ್ ಇದೆ, ಅವ್ರಿಗೇನ್ ಗೊತ್ತಿರಲ್ಲ ಬಿಡು. ಹಿಂದೂಗಳಿಗೆ ಗೊತ್ತಿಲ್ಲ ಅಂದ್ರೆ ಯಾವ ಎಕ್ಸ್ಕ್ಯೂಸ್ ಇದೆ? ಇವತ್ತು ನಮ್ಮ ದೇಶದ ದುಸ್ಥಿತಿ ಇಂಥದ್ದು. ಐ ವಿಶ್ ಮೈ ಡಾಟರ್ ಕುಡ್ ಬಿ ಹಿಯರ್, ಮಿತ್ತಲ್ ಅಂದ. ಆಮೇಲೆ ಇನ್ನೊಂದ್ಸಲ ಇಂಡಿಯನ್ ಹೈಕಮಿಷನ್ ಅಲ್ಲಿ ಉಪನ್ಯಾಸ ಮಾಡೋ ಪ್ರಶ್ನೋತ್ತರ ಕಾರ್ಯದಲ್ಲಿ ಫಸ್ಟ್ ಪ್ರಶ್ನೆ ಕೇಳಿದ್ದೆ ಮಿಸ್ಟರ್ ರಾಜನ್ ಅಂತ IFS ಆಫೀಸರ್. ಅವ್ರು ಯಾವ್ದೋ ಒಂದು ರ್ಯಾಂಕ್ ಇದೆ, 3rd ಸೆಕ್ರೆಟರಿನೇ ಏನೋ ಇದ್ದಾರೆ. ಎದ್ ನಿಂತ್ಕೊಂಡು ತಕ್ಷಣ ಕೇಳಿದ್ದು ಪ್ರಶ್ನೆ ಏನು ಅಂದ್ರೆ, ಸರ್, ಡಸ್ ರಿಲಿಜನ್ ಹ್ಯಾವ್ ಎ ಫ್ಯೂಚರ್? ಧರ್ಮಕ್ಕೇನಾದ್ರೂ ಭವಿಷ್ಯ ಇದೆಯಾ? ಧರ್ಮ 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 ಈ ಪ್ರಶ್ನೆ IFS ಆಫೀಸರ್ ತಲೆಯಿಂದ ಬಂದಿದೆ ಅಂದ್ರೆ ಅವ್ರ ತಲೆಯಲ್ಲಿ ಇಷ್ಟೊತ್ತು ಏನ್ ತಿರುಗಾಡ್ತಾ ಇತ್ತು, ಏನ್ ತಿರುಗ್ತಿತ್ತು ವಿಚಾರ?
ಧರ್ಮ ಇದೆಲ್ಲ ಬಿಡು, ಇದೊಂದು ಬರ್ಡನ್ನು, ಅನವಶ್ಯಕವಾದ್ದು. ಇದನ್ನ ಪಕ್ಕಕ್ಕೆ ಬಿಸಾಕಿದ್ರೆ ಏನ್ ನಷ್ಟ ಇದೆ, ಏನ್ ತೊಂದರೆ ಇದೆ? ಆಮೇಲೆ ಅವರಿಗೆ ಧರ್ಮ ಅಂದ್ರೆ ಏನು, ಸನಾತನಿಗಳು ಹಿಂದೂ ಧರ್ಮದಲ್ಲಿ ಅಥವಾ ವೇದಗಳಲ್ಲಿ ಏನಂತ ಹೇಳಲಾಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಕೊನೆಗೆ ಒಂದು ಫೋಟೋ ಸೆಷನ್ ಇಟ್ಕೊಂಡ್ರೆ ಕೂತ ಜಾಗದಿಂದ ಒಂದೇ ಲಾಂಗ್ ಜಂಪ್ ಇಂದ ಮಾತ್ರ ಓಡಿ ಬಂದಿದ್ದು ಅವರು ಮತ್ತು ಅವ್ರು ಹೇಳ್ತಿ ಓಡಿ ಬಂದು ಒಂದು ಫೋಟೋ ತಗೊಂಡು ಒಂದು 6 ತಿಂಗಳು ಇರ್ಬೋದಾ ಇಂಗ್ಲೆಂಡ್ ಅಲ್ಲಿ, ನಾನು ಕಿಂಗ್ಸ್ ಕಾಲೇಜಲ್ಲಿ ಅಲ್ಲೆಲ್ಲ ಒಂಚೂರು ಉಪನ್ಯಾಸ ಬೇಕಾದ ವ್ಯವಸ್ಥೆ ಮಾಡ್ತೀನಿ, ಒಂದು 6 ತಿಂಗಳು ಇರ್ಬೋದಾ ನೀವು ಅಂತ ಕೇಳಿದ್ರು ಅವರು. ನೋಡ್ತೀನಿ, ಇಂಡಿಯಾಗೆ ಹೋಗೋದಕ್ಕೆ ಇನ್ನೂ 1 ತಿಂಗಳಾಗುತ್ತೆ, ಅಲ್ಲಿ ಹೋದ್ಮೇಲೆ ಹೇಳಿ 3/4 ಬರ್ಬಹುದು, ಬೇಕಾದ್ರೆ ನೀವು ಅರೇಂಜ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದೆ. ಆದ್ರೆ ಇನ್ನು 6 ತಿಂಗಳಿಗೆ ಆ ಕರೋನಾ ಬಂದ್ಬಿಡ್ತು. ಕರೋನಾ ಬಂದು ಪ್ರೋಗ್ರಾಮ್ಸ್ ಎಲ್ಲ ಪೂರ್ತಿ ಹೋಯ್ತು ಅಂತ ಇಟ್ಕೊಳ್ಳಿ. IFS ಆಫೀಸರು, ಅಲ್ಲೂ ಮಿತ್ತಲ್ಲೂ IFS ಆಫೀಸರು, ಇಲ್ಲಿ ಇಂಡಿಯನ್ ಹೈಕಮಿಷನ್ ಆತ ಅಂತಾನೆ. ನನ್ನ ಮಗಳು ಕೇಳಿಸ್ಕೋಬೇಕಾಗಿತ್ತು. ಲಂಡನ್ ನಲ್ಲೇ ಒಬ್ಬಳು ಇಂಡಿಯನ್ ಹುಡುಗಿ, ಅವಳ ಫ್ರೆಂಡ್ಸ್ ಎಲ್ಲ ನಾನ್ ರಿಲಿಜನ್ ಗುಂಪಿಗೆ ಸೇರ್ತಿದಾರಂತೆ, ನನ್ನನ್ನು ಕೂಡ ನಾನ್ ರಿಲಿಜನ್ ಗುಂಪಿಗೆ ಸೇರ್ಕೊಂಡು ಬಲವಂತ ಮಾಡ್ತಾ ಇದ್ದಾರೆ. ಅವ್ರ ಅಪ್ಪ ಕರ್ನಾಟಕದವನೇ, ದೊಡ್ಡ ಮನುಷ್ಯ, ಅವನು ಕರ್ನಾಟಕಕ್ಕೆ ದೊಡ್ಡ ಉಪಕಾರ ಕೂಡ ಮಾಡಿದವನು. ಅವನ ಮಗಳು ನಾನ್ ರಿಲಿಜನ್ ಗುಂಪಿಗೆ ಸೇರ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೋಬಹುದಾ ಅಂತಂದ್ರೆ, ಆಮೇಲೆ ಅವಳು ಇದ್ಲು, ಆ ಹೈಕಮಿಷನರ್ ಪ್ರಶ್ನೆ ಕೇಳಿದಾಗ ಅವಳು ಕೂಡ ಇದ್ಲು. ಸ್ವಾಮೀಜಿ, ಅದು ನಂಗೆ ಅರ್ಥವಾಯ್ತು, ಇದ್ರ ಬಗ್ಗೆ ನನಗೆ ಇನ್ನೊಂದು ಡೌಟ್ ಇದೆ, ನಾನು ರಿಲಿಜನ್ ಅನ್ನುವಂತಹದ್ದು ಇನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನೀವು. ಅವಳು ಎಲ್ಲ ಬೇರೆ ಬೇರೆ ಆಂಗಲ್ಗಳಿಂದ ಎಕ್ಸ್ಪ್ಲೈನ್ ಮಾಡಿದಾಗ ಮೊದಲು ನಮಸ್ಕಾರ ಏನ್ ಮಾಡಿರ್ಲಿಲ್ಲ. ಇಂಡಿಯಾದವರೇ ಎಷ್ಟೋ ಸಲ ಮಾಡಿರಲ್ಲ, ಇದು ಇಂಗ್ಲೆಂಡ್ ಅಲ್ಲಿ ಇದ್ದಾಳೆ, ಅವಳು ಮಾಡ್ತಾಳ. ಮೊದಲು ಕೈ ಜೋಡಿಸ್ಕೊಂಡಿದ್ದವಳು ಈ ಎಕ್ಸ್ಪ್ರೆಷನ್ ಎಲ್ಲ ನೋಡಿದ್ಮೇಲೆ ಕಾಲಿಗೆ ನಮಸ್ಕಾರ ಮಾಡೋದು. ಅವಳಿಗೆ ಕನ್ವಿನ್ಸ್ ಆಯ್ತು ಅಂತ ಅಂದ್ಕೊಂಡಿದ್ದ. ಕನ್ವಿನ್ಸ್ ಆಗಿರ್ಬೇಕು. ತಾತ್ಪರ್ಯ ಇಷ್ಟೇ, ನಮ್ಮವರಿಗೆ ಎಷ್ಟು ಜನರಿಗೆ ಈ ವಿಚಾರಗಳು ಗೊತ್ತಿಲ್ಲ. 150 ವರ್ಷಗಳ ಹಿಂದೆ ಸ್ವಲ್ಪ ಹೆಚ್ಚು ಕಡಿಮೆ ವಿವೇಕಾನಂದ ಜಗತ್ತಿಗೆ ಅರ್ಥವಾಗುವ ಹಾಗೆ ಹೇಳಿದ್ರಲ್ಲ, ನಮ್ಮವರಿಗೆ ಎಷ್ಟು ಜನರಿಗೆ ಅರ್ಥವಾಗಿಲ್ಲ. ದೊಡ್ಡ ದೊಡ್ಡ ಯೂನಿವರ್ಸಿಟಿ ವಿದ್ಯಾವಂತರು, ಜ್ಞಾನಪೀಠ ಪ್ರಶಸ್ತಿ, ಇವರು ಬಾಯಿನಲ್ಲಿ ಈ ಧರ್ಮದ ಬಗ್ಗೆ ಈ ರೀತಿ ಮಾತುಗಳ, ಇಷ್ಟು ಹಗುರವಾದ ಚಿಂತನೆಗಳ, ಹಗುರವಾದ ಮಾತುಗಳ ಅಧ್ಯಯನವೇ ಮಾಡ್ಲಿಲ್ವ ಇವರು? ಮಾಡಿದ್ರೆ ಇವ್ರಿಗೆ ಅರ್ಥವೇ ಆಗ್ಲಿಲ್ವಾ? ಈ ವಿಚಾರಗಳೆಲ್ಲ ಬರುತ್ತೆ. ಇದಕ್ಕಾಗಿ ರವೀಂದ್ರನಾಥ್ ಟ್ಯಾಗೋರ್, ಯುರೋಪಿನ ನೋಬೆಲ್ ವಿಜೇತರಾದಂತಹ ರೋಮೆ ಹೋದಾಗ ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ, ಎವ್ರಿಥಿಂಗ್ ಇಸ್ ಪಾಸಿಟಿವ್ ಇನ್ ಹಿಮ್, ನಥಿಂಗ್ ನೆಗೆಟಿವ್. ಇಂಡಿಯಾ ಬಗ್ಗೆ ನೀವು ತಿಳ್ಕೊಳ್ಬೇಕಾ, ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳಿ, ಅಲ್ಲಿ ಎಲ್ಲ ಪಾಸಿಟಿವ್ ಆಗಿದೆ. ಅರ್ಥ, ನಮ್ಮ ನೆಗೆಟಿವ್ ವಿಚಾರಗಳಿಗೆ ಅಲ್ಲಿ ಉತ್ತರ ಇದೆ. ಅದು ಪಾಸಿಟಿವ್ ಅಂದ್ರೆ ನಮ್ಮ ಎಲ್ಲ ನೆಗೆಟಿವ್ಗಳು ಹೊರಟೋಗುತ್ತೆ. ಅವರ ವಿಚಾರಗಳನ್ನು ಕೇಳಿದ್ರೆ ಎಲ್ಲ ನೆಗೆಟಿವ್. ಯಾರು ದೊಡ್ಡ ದೊಡ್ಡ ನಿಕೋಲಾ ಟೆಸ್ಲಾ ಈ ಇಷ್ಟು ಉಪನ್ಯಾಸಗಳು ಇಡೀ ಧರ್ಮ ಸಮ್ಮೇಳನದಲ್ಲಿ ಬಂದು ಅಲ್ಲಿ ಎಲ್ಲ ಉಪನ್ಯಾಸಗಳನ್ನು ಕೇಳಿದ ಒಬ್ಬ ವಿಜ್ಞಾನಿ ಇದ್ದ, ಹಿರಮ್ ಮ್ಯಾಗ್ಸಿಮ್, ಮೆಷಿನ್ ಗನ್ ಕಂಡು ಹಿಡಿದಂತ ವಿಜ್ಞಾನಿ. ಆ ವಿಜ್ಞಾನಿ ಇಷ್ಟು 17 ದಿನಗಳ ಉಪನ್ಯಾಸವನ್ನ, ವಿವೇಕಾನಂದ ಉಪನ್ಯಾಸ ಕೇಳಿ ಇವರ ಪೂರ್ತಿ ಭಕ್ತ ಆಗ್ಬಿಟ್ಟು, ಪ್ಯಾರಿಸ್ನವನು, ವಿವೇಕಾನಂದರು ಪ್ಯಾರಿಸ್ಗೆ ಹೋದಾಗ ಅವನ ಮನೇಲೆ ಉಳ್ಕೊಂಡ್ರು. ಇನ್ನೊಬ್ಬ ವಿಜ್ಞಾನಿ ಟ್ಯೂಬ್ಲೈಟ್ ಕಂಡು ನಿಕೋಲಾ ಟೆಸ್ಲಾ, ಥಾಮಸ್ ಆಲ್ವಾ ಎಡಿಸನ್, ಈ ನಿಕೋಲಾ ಟೆಸ್ಲಾ ಎಷ್ಟೋ ವಿಚಾರಗಳನ್ನು ಕದ್ದು ಬಿಟ್ಟಿದ್ದಾನೆ ಅಂತಲೂ ಇವತ್ತೊಂದು ರೂಮರ್ ಇದೆ. ಆ ನಿಕೋಲಾ ಟೆಸ್ಲಾ ಮತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಎಷ್ಟೋ ಜನ ಪ್ರೊಫೆಸರ್ಗಳು, ವಿಜ್ಞಾನಿಗಳು ಪೂರ್ತಿಯಾಗಿ ವಿವೇಕಾನಂದ ಶಿಷ್ಯರಾಗ್ಬಿಟ್ರು ಈ ಚಿಂತನೆಗಳನ್ನ ಕೇಳಿ. ಇದು ಬೇಕಾಗಿರತಕ್ಕ, ಪ್ರಪಂಚಕ್ಕೆ ಬೇಕಾಗಿರತಕ್ಕಂಥದ್ದೇನು, ಧರ್ಮವೂ ಕೂಡ ಅತ್ಯಂತ ವೈಜ್ಞಾನಿಕವಾದಂತಹ ವಿಚಾರ, ಮೂಢನಂಬಿಕೆಗಳಲ್ಲ. ಯಾರು ಏನೋ ನಂಬಿಕೊಂಡು ಬದುಕಬೇಕಾದ್ದಲ್ಲ. ನಂಬಿ ಯಾವ ಧರ್ಮ ನಮ್ಮನ್ನ ಇದನ್ನು ನಂಬಿ, ಈ ಪುಸ್ತಕದಲ್ಲಿದೆ ನಂಬಿ, ಈ ಮನುಷ್ಯ ಹೇಳ್ತಾ ಇದ್ದಾನೆ ನಂಬಿ ಅಂತ ಯಾವ್ದಾದ್ರೂ ಒಂದು ಧರ್ಮದ ಬಗ್ಗೆ ನಂಬಿ ಅಂತೇನಾದ್ರೂ ಬಂದ್ರೆ, ವೈಯಕ್ತಿಕವಾಗಿ ನನ್ನ ಅನಿಸಿಕೆ, ಆ ಧರ್ಮದಲ್ಲಿ ಏನೋ ತೊಂದರೆ ಇದೆ, ಕೊರತೆ ಇದೆ. ನೀವು ನಂಬಬೇಡಿ, ಪರೀಕ್ಷೆ ಮಾಡಿ, ಪರೀಕ್ಷೆಯಲ್ಲಿ ಗೆದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಒಪ್ಕೊಳ್ಬೇಡಿ ಅಂತ ಯಾವ ಧರ್ಮ ಹೇಳುತ್ತೆ? ಯಾವ ಧರ್ಮದ ಮುಂದಾಳುಗಳು ಹೇಳ್ತಾರೆ ಅವ್ರದ್ದು ಕರೆಕ್ಟ್ ಆಗಿದೆ ಧರ್ಮ? ಪುಸ್ತಕ ಹೇಳಿದೆ ನಂಬಿ, ವ್ಯಕ್ತಿ ಹೇಳಿದಾನೆ ನಂಬಿ ಅಂತ ಹೇಳುತ್ತಾ, ಹಾಗಾದ್ರೆ ಆ ಧರ್ಮದಲ್ಲಿ ನಾವು ಸ್ವಲ್ಪ ಆಮೇಲೆ ನೋಡೋಣ, ಈ ಸದ್ಯಕ್ಕೆ ಬೇಡ ಅಂತ ಹೇಳ್ಬೇಕಾದಂತ ಧರ್ಮ. ಹೀಗಾಗಿ ಪ್ರೀತಿಯ ಬಂಧುಗಳೇ, ವಿವೇಕಾನಂದರ ವಿಚಾರ ಯಾಕೆ ತಿಳ್ಕೊಳ್ಬೇಕು? ಕಾರಣ ಇಷ್ಟೇ, ಧರ್ಮ ಅನ್ನೋದು ಒಬ್ಬ ಮನುಷ್ಯನಿಗೆ ಎಂಥ ಆಸರೆ, ಎಂಥ ಆಧಾರ. ಮನಸ್ಸಿಗೆ ಆಘಾತವಾದರೆ, ಶರೀರಕ್ಕೆ ಏನಾದ್ರು ತೊಂದರೆ ಆದ್ರೆ ಡಾಕ್ಟರ್ಗಳಿದ್ದಾರೆ, ಮನಸ್ಸಿಗೆ ಆಘಾತವಾದರೆ
ಆವಾಗ ನಮಗೆ ಸಿಗುವಂತ ಔಷಧಿ ಕೇವಲ ಧರ್ಮದಲ್ಲಿ ಮಾತ್ರವಿದೆ, ಇನ್ನೆಲ್ಲೂ ಕೂಡ ಇಲ್ಲ. ಮತ್ತು ಮನಸ್ಸಿನ ಆಘಾತ ಶಾರೀರಿಕ ಆಘಾತಕ್ಕಿಂತ 100 ಪಟ್ಟು ಅಪಾಯಕಾರಿ, 100 ಪಟ್ಟು ನೋವು. ಮತ್ತು ಮನಸ್ಸನ್ನ ಸುಸ್ಥಿತಿಯಲ್ಲಿ ಇಡಬೇಕಾದ್ದೇ ನಮ್ಮ ಉದ್ಧಾರಕ್ಕೆ ಮೊದಲನೇ ಅವಶ್ಯಕತೆ. ಯಾಕೆ? ಇಡೀ ನಮ್ಮ ವ್ಯಕ್ತಿತ್ವ, ನಮ್ಮ ಭವಿಷ್ಯ ನಿಂತಿರ್ತಕ್ಕಂಥದ್ದು ಮನಸ್ಸಿನ ಮೇಲೆ. ಅದರಲ್ಲೂ ಈ ಹಿಂದೂ ಧರ್ಮ ಅಂತಾನೆ, ಯಾವ ಧರ್ಮವನ್ನ ವಿವೇಕಾನಂದರು ಪ್ರತಿಪಾದನೆ ಮಾಡಿದ್ರು ಆ ಧರ್ಮದಲ್ಲಿ ದಿನೇ 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 ಮನುಷ್ಯನನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ, ಮಗದಷ್ಟು ಗಟ್ಟಿಗೊಳಿಸ್ತಾ, ಅವನ ಮನಸ್ಸನ್ನು ಬ್ರಹ್ಮನನ್ನಾಗಿಸಿಕೊಂಡು ಇತಿಮಿತಿಗಳಿಂದ ಪಾರಾಗಿ ರಾಮಕೃಷ್ಣರನ್ನು ನೋಡಿದವರೆಲ್ಲ ನೆನ್ನೆಯವರೆಗೆ ಮನುಷ್ಯರಷ್ಟೇ ಇವರು, ಇವತ್ತಿನಿಂದ ಬೇರೆ ಅಂತ ಅಂತಿದ್ದಲ್ಲ. ಹಾಗೆ ನಾವು ಯಾರೂ ಆಸ್ತಿಗೆ ಬರುವುದಕ್ಕೆ ಸಾಧ್ಯ. ದೇವಸ್ಥಾನದ ಪೂಜಾರಿನೇ ಆಗ್ಬೇಕಂತಿಲ್ಲ, ಪೂಜೆನೇ ಮಾಡ್ಬೇಕಂತೇನಿಲ್ಲ, ರಾತ್ರಿ 12 ಗಂಟೆಗೆ ಹೋಗಿ ಎದ್ದು ಹೋಗಿ ಧ್ಯಾನವೇ ಮಾಡ್ಬೇಕಂತೇನಿಲ್ಲ. ಒಂದು ರೀತಿಯ ಜೀವನವನ್ನು ನಡೆಸ್ತಾ ಬಂದ್ರೆ, ಎಲ್ಲಿಯೇ ಅಧಿಕಾರಿಯಾಗಿರಿ, ಯಾವುದೇ ಕಚೇರಿಯಲ್ಲಿರಿ, ಯಾವುದೇ ಗೃಹಿಣಿಯಾಗಿರಿ, ಸನ್ಯಾಸಿಯಾಗಿರಿ, ಏನೇ ಉದ್ಯೋಗ ಮಾಡ್ತಾ ಇರಿ, ಅದೆಲ್ಲ ಮಾಡ್ತಾ ಇದ್ದು ಒಳಗಡೆ ಕ್ರಮೇಣ ಈ ಲಕ್ಷಣಗಳೆಲ್ಲ ಜಾಗೃತವಾಗುವಂತೆ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಇಷ್ಟು ಅದ್ಭುತವಾಗಿದೆ ವಿವೇಕಾನಂದರ ವಿಚಾರಗಳು. ದಿನಗಳೆದಂತೆ ಅದನ್ನು ತಿಳಿತಾ ಹೋಗೋಣ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.